ವ್ಯವಸ್ಥಾಪಕ ನನ್ನ ಇವತ್ತಿನ ಜಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಿಂದ ಒಂದು ಕಿರುಕಾಣಿಕೆ. ಈ 25,000 ರೂಪಾಯಿ ಚೆಕ್ನ ಅನಾಥ ಮಕ್ಕಳ ಅಭಿವೃದ್ಧಿಗೋರ ಅದರ ಅಧ್ಯಕ್ಷರ ಕೈಲಿ ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಹಿಂದ್. ಆತ ಮನುಷ್ಯನೇ ಅಲ್ಲ. ಅಂದ್ರೆ ಈಗಿನ ಕಾಲದಲ್ಲೂ ಧರ್ಮ ಮಾಡ್ತಕ್ಕಂಥವ್ರು ನಿಜವಾಗ್ಲೂ ಆಶ್ಚರ್ಯ, ಹೆಮ್ಮೆ ಪಡಬೇಕಾಗತ್ತೆ ಅಲ್ಲ ಡಾಕ್ಟ್ರೆ? ಇಂದಿನ ನೀವು ನನಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಅದು ಅವರೇ ಬರ್ತಿದ್ದಾರೆ. ಮಹೇಂದ್ರ, ಗೆಸ್ಟ್. ನಾನು ನಿನ್ಗೆ ಆಗಾಗ ಹೇಳ್ತೀನಲ್ಲ, ನನಗೊಬ್ಬ ಹೊಸ ಫ್ರೆಂಡ್ ಬಾಂಬೆಯಲ್ಲಿ ಆಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಇವರು ನನಗೆ ರೇಸ್ನಲ್ಲಿ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಕಣೋ. ಮೇಟ್ ಮಿಸ್ಟರ್ ಜಗನ್ನಾಥ್. ಮಹೇಂದ್ರ, ಪ್ಲೇಸ್ ಟು ಮೀಟ್ ಯು. ಮಹೇಂದ್ರ, ಕೃಷ್ಣಗಿರಿ ಎಸ್ಟೇಟ್ನ ನಾನೇ ಇವ್ರಿಗೆ ರೀಸೆಂಟ್ ಆಗಿ ಕೊಡಿಸ್ಕೊಟ್ಟೆ. ಐ ಸಿ. ನಿಮ್ಮ ಉದಾರ ಗುಣ ಕಂಡು ನನ್ನ ಮನಸ್ಸು ತುಂಬಾ ನೀವೇ ತುಂಬಿಕೊಂಡಿದ್ದೀರ. ನಿಮ್ಮ ಸ್ನೇಹ ನನಗೆ ಬಹಳ ಮುಖ್ಯ. ಥ್ಯಾಂಕ್ಸ್. ಈ ವಯಸ್ಸಿನಲ್ಲಿ ಇಂಥ ಸುಂದರವಾದ ಪತ್ನಿ ಸಿಕ್ಕಿರೋದು ತುಂಬಾ ಅದೃಷ್ಟ. ನೋ, ಶಿ ಇಸ್ ಮೈ PA. ಸಾರಿ, ಇಂಥ ಒಳ್ಳೆ ಸಮಾರಂಭದಲ್ಲಿ ನಿಮ್ಮ ಶ್ರೀಮತಿಯವರು ಬಂದುತ್ತಾರೆ ಅನ್ನೋ ಭಾವನೆಯನ್ನ ಹೇಳಿದೆ ಅಷ್ಟೇ. ಡಾಕ್ಟರ್ ಮೂರ್ತಿ, see you. ಐ ಆಮ್ ಸಾರಿ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಹಿಮ್. ಅವನೊಬ್ಬ ಮೂಡಿ ಫೆಲೋ. ಅವನ ಹೆಂಡತಿ ಬಗ್ಗೆ ಕೇಳಿದ್ರೆ ಬೇಗ ಅಪ್ಸೆಟ್ ಆಗ್ಬಿಡ್ತಾನೆ. ಮತ್ತೆ ಮೀಟ್ ಮಾಡೋಣ. ಸರ್, ಫ್ಲೈಟ್ ಟಿಕೆಟ್ ರೆಡಿ ಸರ್. ನಾಟ್ ನೌ. ಯಜಮಾನ್ರೆ, ಪೂಜೆ ಸಿದ್ಧವಾಗಿದೆ. ಈಗಾಗಲ್ರಿ. ಐ ಆಮ್ ಸಾರಿ. ಸರ್, ಸೂಪ್ ಸರ್. ನಾಟ್ ನೌ.
ಅಲ್ಲೇನ್ ನೋಡ್ತೀಯೋ ಪೆಕರ್ ಮುಂಡೆ ಇದೆ. ದೊಡ್ಡೋರ್ ಮನೇಲಿ ಈ ದೌರ್ಬಲ್ಯ ಇರೋದೆ. ಪಾಪ ನಿನಗಿನ್ನೂ ಸಣ್ಣ ವಯಸ್ಸು, ನಿನಗೆಲ್ಲ ಗೊತ್ತಾಗುತ್ತೆ. ನನಗ್ ಗೊತ್ತು. ಹಾ, ಇಬ್ರು ರೂಮ್ ಒಳಕ್ ಹೋಗಿದ್ದಾರೆ. ಅಷ್ಟೇ ನಿನಗ್ ಗೊತ್ತಿರೋದು. ಯಜಮಾನ್ರಿಗೆ ಇಷ್ಟೊತ್ನಲ್ಲಿ ಅವ್ರು ಸೂಪ್ ಎಲ್ಲಿ ಕುಡಿತಾರೋ? ಬಿಟ್ರಿ ಯಾವ್ದೋ ಪೇಪರ್ ಸಿಗ್ನೇಚರ್ ಆಗ್ಬೇಕು. ಇದಕ್ಕೊಂದು ಸಿಗ್ನೇಚರ್ ಬೇಕಾಗಿತ್ತು ಸರ್. ಇಲ್ಲ, ಇನ್ನು ಯಾವ್ದಾರು ಇದೆಯಾ? ಆಯ್ತು ಸರ್. ಇಟ್ಸ್ ಆಲ್ ರೈಟ್. ಕೆಳಗಡೆ ಶಾಸ್ತ್ರಿಗೆ ಪೂಜೆ ಮಾಡಕ್ಕೆ ಹೇಳಿ. ಓಕೆ ಸರ್. ಮಿಸ್ಟರ್ ಮಹೇಂದ್ರ, ನಾನು ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಬಂದಿದ್ದೀನಿ. ವಾಟ್? ಎಸ್, ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ನಿಮ್ಮ ಎಸ್ಟೇಟ್ ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಸುಮಾರು 200 ಜನ ಇರ್ಬೋದು. ಅದು 2 ವರ್ಷದ ಹಿಂದೆ. ಈಗ ಆದ್ರೆ 2ರಷ್ಟು ಆಗಿರಬಹುದಲ್ಲ? ಸಾಹೇಬ್ರು ಹೇಳೋ ಸರಿ ಸರ್. 399 ಜನ ಇದ್ರು. ಮೊನ್ನೆ ಅಡಿಗೆ ಬಟ್ಟೆಲ್ ಸೇರಿಸ್ಕೊಂಡಲ್ಲ, 400 ಜನ ಆದ್ರು. ಇನ್ಸ್ಪೆಕ್ಟರ್, ನನ್ನ ಎಸ್ಟೇಟ್ ಬಗ್ಗೆ ನನಗಿಂತ ಚೆನ್ನಾಗಿ ಗೊತ್ತಿರೋ ಹಾಗಿದೆ. ಎಸ್, ಅವರೆಲ್ಲರೂ ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ ಅಂತ ಗೊತ್ತಲ್ಲ? ಎಸ್. ಆದ್ರೂ ನೀವು ಅಷ್ಟೊಂದು ರಾಶಾಗಿ ಡ್ರೈವ್ ಮಾಡ್ಕೊಂಡು ಬರೋದು ಸರಿನಾ? ಮಿಸ್ಟರ್ ನಾಗರಾಜ್, ನಾನು ಹೆದರೇ ಬಿಟ್ಟಿದ್ದೆ. ಏನೋ ಅರೆಸ್ಟು ಗಿರೆಸ್ಟು ಅಂತ ಹೆದರ್ಸ್ಬಿಟ್ಲಲ್ಲಪ್ಪ. ನಿಮ್ಮ ಡಿಪಾರ್ಟ್ಮೆಂಟೇ ಹೀಗೆ. ಚಿಕ್ಕದನ್ನ ದೊಡ್ಡದು ಮಾಡ್ತೀರಾ, ದೊಡ್ಡದನ್ನ ಬಿಟ್ಟೇ ಬಿಡ್ತೀರಾ. ಯಾವುದನ್ನು ಬಿಡಲ್ಲ. ಇದು ನಿಮಗೆ ಚಿಕ್ಕದಾಗಿರ್ಬೋದು. ಅಷ್ಟೊಂದು ಕುಟುಂಬಗಳು ನಿಮ್ಮನ್ನೇ ನಂಬ್ಕೊಂಡಿರುವಾಗ ಅವ್ರ ಗತಿ ಏನು? ಥ್ಯಾಂಕ್ ಯು ವೆರಿ ಮಚ್. ನನ್ನ ಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ಗಿರೋ ಅಕ್ರೆ ನೋಡಿ ನಂಗೆ ತುಂಬಾ ಸಂತೋಷ. ಇನ್ಮೇಲೆ ಸ್ಪೀಡ್ ಆಗಿ ಬರೋದಿಲ್ಲ. ಇಟ್ಸ್ ಆಲ್ ರೈಟ್. ದಯವಿಟ್ಟು ಇನ್ಮೇಲಾರು ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವ್ ಮಾಡಿ. ನಾಟ್ ಆಸ್ ಆಫೀಸರ್, ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ. ಕೂತ್ಕೊಳ್ಳಿ, ಕಾಫಿ ತಗೋ. ನಾನು ಅರ್ಜೆಂಟ್ ಆಗಿ ಬಾಳೆಕೊಳ ಎಸ್ಟೇಟ್ಗೆ ಹೋಗ್ಬೇಕು. ಮತ್ತೆ ಬಂದು ಮೀಟ್ ಮಾಡ್ತೀನಿ. ಬಾಯ್. ಈ ವರ್ಷ ಬೋನಸ್ ಕೊಡ್ತೀರಲ್ವಾ ಸರ್? ಅಲ್ಲ, ಪ್ರತಿ ವರ್ಷ ಕೊಡ್ತಾ ಇದ್ರಲ್ಲ, ಈ ವರ್ಷ ಕೊಡ್ತೀರಲ್ವಾ ಸರ್? ಓ, ಪ್ರತಿ ವರ್ಷ ಕೊಡ್ತಾ ಇದ್ವಲ್ಲ. ಆಲ್ ರೈಟ್, ಆಲ್ ರೈಟ್. ಈ ವರ್ಷನೂ ಕೊಟ್ರಾಯ್ತು ನಿಮ್ಮನ್ನು ಬಿಟ್ಟು. ಸರ್, ಹಾಗ್ ಮಾಡ್ಬೇಡಿ ಸರ್. ನನಗೆ 2 ಹೆಂಡತಿದಿರು. ಮೊದಲನೇ ಹೆಂಡತಿಗೆ 6 ಜನ ಹೆಣ್ಮಕ್ಳು. ಗಂಡು ಮಗು ಆಗ್ಲಿಲ್ವಲ್ಲ ಅಂತ ದೊಡ್ಡವ್ರ ಮಾತು ಕೇಳ್ದೇನೆ ಇನ್ನೊಂದು ಕಟ್ಕೊಂಡೆ. ಮೊದಲನೇ ವರ್ಷ ತಪ್ಪು ಅಂದ್ರೆ 2ನೇ ವರ್ಷ ಅವಳಿ ಜವಳಿ, 3ನೇ ವರ್ಷ ದತ್ತಾತ್ರೇಯ ಅವತಾರ. ಹೀಗಾಗಿ ಮನೆ ತುಂಬಾ ಮಕ್ಕಳು. ನನಗೆ ಲೆಕ್ಕ ಸಿಕ್ಕಿಲ್ಲ ಸರ್. ನೀವು ಬೋನಸ್ ಕೊಡ್ಲಿಲ್ಲ ಅಂದ್ರೆ ನಾನು ಕೇರ ಫುಟ್ಬಾತು ಸರ್. ನಿಂಗು ಬೋನಸ್, ಡಬಲ್ ಬೋನಸ್. ಓಕೆ. ಸರಿ, ಹೊಸದಾಗಿ ಅಡಿಗೆವನು ಬಂದ್ಯಾರಲ್ಲ, ಪ್ರಿಪರೇಷನ್ಸ್ ಎಲ್ಲ ಹೇಗೆ? ಮನುಷ್ಯ ಹೇಗೆ? ಅವನು ದೊಡ್ಡ ರೆಕಮೆಂಡೇಶನ್ ಮೇಲೆ ಬಂದಿದ್ದಾನೆ ಸರ್. ನೋಡೋಕ್ ಒಳ್ಳೆ ಗುತ್ಸು ಮೂರ್ತಿ ಗಣೇಶನ ವಿಗ್ರಹ ಇದ್ದಾಗಿದ್ದಾನೆ. ಅವನ ಹೆಸರು ಗಣೇಶ ಅಂತಾನೆ ಸರ್. ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್, ಅವನೇ ಸರ್. ಸರ್ ನಿನ್ನ ವಿಚಾರ ಎಲ್ಲ ಯಜಮಾನ್ರ ಹತ್ರ ಹೇಳಯ್ಯ. ಸರ್, ಎಡ್ವರ್ಡ್ ಜಾರ್ಜ್ ಆಂಪರರ್ ಹತ್ರ ನಾನು ಟೆಂಪರವರಿಯಾಗಿ ಕೆಲಸಕ್ಕೆ ಹೋಗಿದ್ದೆ ಸರ್. ಅವ್ರು ನನ್ನ ಕೈ ಚಳಕ ನೋಡ್ಬಿಟ್ಟು ಪರ್ಮನೆಂಟ್ ಆಗಿ ಅವರಲ್ಲೇ ಇಟ್ಕೊಂಡ್ರು ಸರ್. ಅವ್ರು ಹೋದ್ಮೇಲೆ ರಾಯಲ್ ಫ್ಯಾಮಿಲೀಸ್ಗಳಿಗೂ ನಾನೇ ಚಿಕನ್ ಸ್ಪೆಷಲ್ ಮಾಡ್ಕೊಡ್ತಿದ್ದೆ ಸರ್. ನನ್ನ ಚಿಕನ್ ಸ್ಪೆಷಲ್ ಅಂದ್ರೆ ಎಲ್ಲರಿಗೂ ಬಹಳ ಫೇವರಿಟ್. ಹಾಗೆ ಸ್ಯಾಂಡಲ್ ಕಾರ್ಡ್ ಎಸ್ಟೇಟ್ ನಲ್ಲಿ 5-6 ಕುಕ್ಕರ್ಗಳಿಗೆ ನಾನೇ ಲೀಡರ್ ಆಗಿದ್ದೆ ಸರ್. ವಿತ್ ರೆಕಮೆಂಡೇಶನ್ ಇಲ್ಲಿಗೆ ಬಂದೆ ಸರ್. ಯುವರ್ ಬ್ಲೆಸ್ಸಿಂಗ್. ಆಗ ತಿಂದವ್ರು ಈಗ ಯಾರು ಉಳಿದಿಲ್ಲ ಸರ್. ಅಂದ್ರೆ ಇವನ್ ಕೇಳಿ ತಿಂದವ್ರು ಯಾರು ಇಲ್ವಾ? ಅದು ಮುಂದೆ ನೋಡ್ಬೇಕು ಸರ್. ದಟ್ಸ್ ಆಲ್ ರೈಟ್. ನಿನ್ ಡಿಪಾರ್ಟ್ಮೆಂಟ್ ಕೆಲಸ ಎಲ್ಲ ಕರೆಕ್ಟ್ ಆಗಿ ನೋಡ್ಕೋಬೇಕು. ಅಚ್ಚುಕಟ್ಟಾಗಿ ಶುಚಿಯಾಗಿ ರುಚಿಯಾಗಿ ತಿಂಡಿ ಅಡಿಗೆ ಮಾಡ್ಬೇಕು. ಬರೋರು ಹೋಗೋರು ಜನ ಜಾಸ್ತಿ. ಓಕೆ, ಗೊತ್ತಾಯ್ತಾ? ಓಕೆ ಓಕೆ. ಯು ಕ್ಯಾನ್ ಗೋ. ಇಷ್ಟೊಂದಿದೆ.
ಒಂದು ಮುಟ್ಟ ಹೋಗಿಲ್ಲ. ಅವಂದೇ ಒಂಥರ ಪ್ರಿನ್ಸಿಪಲ್. ಮೂಡಿ ಫೆಲೋ. ಬಾರೋ ಬಾರಾಜ, ಪಾಪ ಕೂತ್ಕೊಳ್ಳೋ. ಏನೋ ನಿನ್ನ ಸಂಪ್ರದಾಯನೋ, ರೂಮ್ ಸುತ್ತಿ ನೀನ್ ಬರೋದ್ರೊಳಗಾಗಿ ನನ್ ಗತಿ ನೆಟ್ಟಿಗಾಗ್ಬಿಡುತ್ತೆ. ನಾನೊಬ್ಬ ಬಂಡ್ಗೆಟ್ಟೋನು. ನೀನ್ ಕರೆಯೋಲ್ಲ, ಆದ್ರೆ ನಾನು ಇಲ್ಲಿ ಬರೋದು ಬಿಡಲ್ಲ. ಡಾಕ್ಟ್ರು, ನಿನಗೆ ಡಯಾಬಿಟಿಸು, ಬಿಪಿನೂ ಇದೆ, ಸಾಲದಕ್ಕೆ ಸ್ವಲ್ಪ ಹಾರ್ಟು ವೀಕು. ಯಾಕೆ ಸುಮ್ಮನೆ ಮಾತಾಡ ಆಯಾಸ ಪಟ್ಕೋತೀಯ? ಗಣೇಶ. ಎಸ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವ್ ನನ್ನ ಫ್ರೆಂಡ್ ಡಾಕ್ಟ್ರು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಗಣೇಶ ಅಂತ ಹೊಸ ಕುಕ್ಕು. ಹೌದಾ? ಬಹಳ ಚೆನ್ನಾಗಿ ಪ್ರಿಪೇರ್ ಮಾಡ್ತಾನೆ. ಐ ಸಿ. ಡಾಕ್ಟರ್, ವೆರಿ ಟೇಸ್ಟಿ. ಬಹಳ ಚೆನ್ನಾಗಿದೆ ಸರ್. ಇಟ್ ಶೇಮ್ಲೆಸ್ಲಿ ಸರ್. ಏನಪ್ಪ ಇದು? ಈ ಡಾಕ್ಟರ್ ಎಲ್ಲ ಬರಗಾಲ ಸಿಕ್ಕಂಗೆ ಕಾಣುತ್ತೆ. ಪೇಷಂಟ್ ಬಿಟ್ಟು ಹೆಚ್ಚಾಗಿ ಇಷ್ಟೊಂದು ಬಿಡ್ತಿದ್ದ ಇದಾರಲ್ಲ. ಹೋಗ ಮಹೇಂದ್ರು, ಏನೋ ಕೇಳ್ಬೇಕು ಅಂತಿದ್ದೆ. ನೀನ್ ಹೆಂಡತಿ ಹೇಳೋ ಮೇಲೆ ಗೆಟ್ ಔಟ್. ಐ ಆಮ್ ಸಾರಿ. ತಿನ್ನಪ್ಪ, ತಿನ್ನು. ನೀ ತಿನ್ನು. ಮಾಡಿದ್ದೆ. ನಿನ್ ಮಗ ಸುರೇಶ ಎಲ್ಲೋ? ಹಾಗೆ ಸರ್. ಗುಡ್ ಗುಡ್. ನನ್ನ ಮಗಳ ಜೊತೆ ಮಾಡಿ ತೋರ್ಸು, ಆಮೇಲೆ ನಿನ್ ಕೆಪಾಸಿಟಿ ಏನು ಅಂತ ಹೇಳ್ತೀನಿ. ಮಿಸ್ಟರ್ ನಾಣಿ, ಕರಾಟೆ ಮಾಸ್ಟರ್ ಫೋನ್ ಮಾಡಿ. ಸರಿ. ಹಲೋ, ಯಾರು ಕರಾಟೆ ಅವರಾ? ಸ್ವಲ್ಪ ಕರಾಟೆ ಮಾಸ್ಟರ್ ಕೊಡ್ರಿ. ಫೋನಲ್ಲಿ ನಿಮ್ಮನ್ನೇ ಕರಿತೀಯ ಸರ್. ಸರ್, ನೀವೇ ಬಂದು ಮಾತಾಡಿ ಸರ್. ಫೋನಲ್ಲಿ ನೀವೇ ಬಂದು ಮಾತಾಡಿ ಸರ್. ಏನು ನಿಮ್ ಗಲಾಟೆ? ಯಾಕೆ ಹೊಡೆದ ಗೊತ್ತಾ? ಮಹೇಂದ್ರನ, ಗುಡ್ ಮಾರ್ನಿಂಗ್. ನಾನ್ ಲೋಕೇಶ್ ಮಾತಾಡೋದು. ಲೋಕೇಶ, ಏನ್ ಸಮಾಚಾರ? ಹೇಗಿದೆ ನಿನ್ ಶಿಷ್ಯ? ಅದೇ ನನ್ ಮಗ. ಈ ಮಗನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅದರಲ್ಲೂ ಎಲ್ಲತ್ರಲ್ಲೂ ಓಕೆ.
ನನ್ನ ಸ್ಟೂಡೆಂಟ್ ಒಂದ್ಮೇಲೆ ಕೇಳ್ಬೇಕಾ? ಮಹೇಂದ್ರ, ಧೈರ್ಯ ಒಂದಿದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡಬಹುದು. ಅದ್ರಲ್ಲೂ ನಿನ್ನ ಮಗನಿಗೆ ಧೈರ್ಯನೇ ಇಲ್ವಲ್ಲ. ಐಸಿ, ಅದಕ್ಕೇನ್ ಮಾಡೋದು? ಏನಿಲ್ಲ, ಬಹಳ ಸಿಂಪಲ್. ಐಡಿಯಾ ಕೊಡ್ತೀನಿ. ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಇಡ್ತೀನಿ. ಅಯ್ಯ ಮುಂಡೆ, ನಿನ್ಗೂ ಗೊತ್ತಾಗೋಯ್ತಾ ಕೆಲಸದವನ್ ಯಾರು, ಸಾವುಕಾರ ಯಾರು ಅಂತ? ಅಯ್ಯಪ್ಪ. 1 2 1. ಸಿಂಹಕ್ಕೆ ಭಯವೇ ಸಿಡಿಲಿಗೆ ಚಳಿಯೇ, ಸಿಂಹಕ್ಕೆ ಭಯವೇ ಸಿಡಿಲಿಗೆ ಚಳಿಯೇ, ಹುಲಿಗೆ ಹಸುವಿನ ವೇಷವೇ, ಭೀಮನ ಬಲಗೆ ಕರಾಟೆ ಪಟುಗೆ, ಭೀಮನ ಬಲಗೆ ಕರಾಟೆ ಪಟುಗೆ, ಅಂಚಿಕೆ ತಾನೇಕೆ ಬಾಬಾ ಸನಿಹಕ್ಕೆ. ಎಲ್ಲ ಬಲ್ಲವನು ಕಲ್ಲು ಮೈಯವನು ಗೆಲ್ಲ ಬಲ್ಲೆನ ಬಲ್ಲರನು, ನಲ್ಲೆ ನಿನ್ನ ಸವಿಲಲ್ಲೆ ಎಲ್ಲಿ ನೀ ಕೊಲ್ಲಬೇಬಿಡು ನನ್ನನ್ನು. ಪ್ರೇಮದಲ್ಲಿ ಸೋಲು ಎಲ್ಲಿ ಬಾರು ಇಲ್ಲಿ ನಗು ನಗುತ್ತಾ ಉರುಪು ಕೊಡುವ ಒಲವ ಗೆಲುವೆ ಬಾಳ ಸಂಗಾತಿ. ಸಿಂಹಕ್ಕೆ ಭಯವೇ ಸಿಡಿಲಿಗೆ ಚಳಿಯೇ, ಹುಲಿಗೆ ಹಸುವಿನ ವೇಷವೇ, ಭೀಮನ ಬಲಗೆ ಕರಾಟೆ ಪಟುಗೆ, ಅಂಚಿಕೆ ತನಿಖೆ ಬಾಬಾ ಸನಿಹಕ್ಕೆ. ಕಲ್ಲು ಮೈಯವನೆ ಬಲ್ಲೆ ನಿನ್ನೆ ನೀ ಎಲ್ಲರನು, ಧೈರ್ಯ ಶೌರ್ಯ ಸಿರಿಸೂಸಿ ನೀಡಿ ನಾ ನಿನ್ನ ಹಾದಿ ಬಿಡ ಎಂದೆಂದು. ಸ್ನೇಹವಾಗಿ ಸೋತೆ ನಿನ್ನ ಹಿಂದೆ ನಲಿ ನಲಿದು, ಹೃದಯ ಅರುವ ಒಲವ ದೊರೆಯ ಕಂಡೆ ನಾನೆಂದು. ಸಿಂಹಕ್ಕೆ ಭಯವೇ ಸಿಡಿಲಿಗೆ ಚಳಿಯೇ, ಹುಲಿಗೆ ಹಸುವಿನ ವೇಷವೇ, ಭೀಲಗೆ ಕರಾಟೆ ಪಟುಗೆ, ಅಂಚಿಕೆ ತಾನೇಕೆ ಬಾಬಾ ಸನಿಹಕ್ಕೆ. ಮಹೇಂದ್ರನ್ ಬ್ರೈನ್ ವಾಶ್ ಮಾಡೋಣ ಅಂದ್ರೆ ಅವನೇ ನಮ್ಮ ಪ್ಲಾನ್ ಎಲ್ಲ ಸ್ಮ್ಯಾಶ್ ಮಾಡ್ಬಿಟ್ಟ. ಏನೋ ಆಕಸ್ಮಿಕವಾಗಿ ಪ್ಲಾನ್ ಸೋತಿದೀವಿ ಅಷ್ಟೇ, ಹಾಗಂತ ಬಿಟ್ಬಿಡೋದಕ್ಕಾಗತ್ತಾ? ಬಾಸ್, ಇನ್ನು ಮುಂದೆ ಸಣ್ಣ ಪುಟ್ಟ ಕರೆಕ್ಟ್ ಕರೆಕ್ಟ್. ಫ್ಯಾಕ್ಟ್ರಿ ಓಪನಿಂಗ್ ಸೆರೆಮನಿನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳ್ತಿದ್ದಾನೆ. ಮಾಡ್ಲಿ ಹಾಗೆ ಮಾಡ್ತಾನೋ ನಾನು ನೋಡ್ತೀನಿ. ಅಲ್ಲಿ ನನ್ನ ಪಾರ್ಟ್ನರ್ ಆಗಿ ತಗೊಳ್ಳದೆ ಅವನು ಹೇಗೆ ಮುಂದುವರಿತಾನೋ ಅದನ್ನು ನೋಡ್ತೀನಿ. ನಾವು ಪ್ರಾಸ್ಪರ್ ಆಗ್ಬೇಕು, ಅವ್ನು ಪಾಪರ್ ಆಗ್ಲೇಬೇಕು. ನೀವು ಓನ್ನಿ ಬಾಸ್. ನೀವು ಅನ್ನಿ, ನಿಕ್ಕಿದ್ದಲ್ಲ ನಾವು ನೋಡ್ಕೊಳ್ತೀವಿ. ಗುಡ್. ಇಡಿಯಟ್, ಸೂಪ್ ಬಿಸಿ ಆಗಿರೋದು ಗೊತ್ತಾಗ್ಲಿಲ್ಲ ನಿನಗೆ? ಆರಿಸ್ಕೊಡಕ್ಕೇನು? ಸರ್ ನಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಅಂತ ಸುದ್ದಿ ಬಂದಿದೆ ಸರ್.
ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂತ. ಏನು? ಒಂದು ಪ್ರಶ್ನೆ ಕೇಳಬೇಕು. ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ, ಕೇಳು. ಲಕ್ಷಾಂತರ ಪಡಿತಾ ಇದ್ರು, ನಿಮ್ ಜೀವನೂ ಲೆಕ್ಕಿಸ್ದೆ. ಆಫ್ಟರ್ ಆಲ್ ಈ ಫೋಟೋ ಹಾಗನ್ಬೇಡ ಕಣೋ, ಹಾಗನ್ಬೇಡ, ಹಾಗನ್ಬೇಡ. ಇವರು ನನ್ನ ಜೀವನದಲ್ಲಿ ಇಷ್ಟೆಲ್ಲ ಹೋಯಿತು. ಚಿಕ್ಕಂದಿಂದಲೂ ನಾನು ಕಷ್ಟದಲ್ಲೇ ಬೆಳೆದೆ. ಸಂಜಾನ್ ಮದುವೆ ಆದ ಸ್ವಲ್ಪ ದಿವಸ ಮಾತ್ರ ನಾನು ಸಂತೋಷವಾಗಿದ್ದೆ. ಆದ್ರೆ ಆ ಚಂಡಾಲರ ಗುಂಪು ನನ್ನ ಜೀವನದಲ್ಲಿ ಆಟ ಆಡ್ಬಿಡ್ತು. ನನಗೆ ದಿಕ್ಕೇ ತೋಚಲಿಲ್ಲ. ಈ ಪ್ರಪಂಚದಲ್ಲಿ ನನ್ನವರು ಅಂತ ಯಾರೂ ಇಲ್ಲ ಸರ್. ನೀವು ಅನಾಥಾಶ್ರಮದಲ್ಲಿ ನನ್ನ ಮೇಲೆ ತೋರಿಸಿದ ಪ್ರೀತಿ ಈ ನಡ್ರ ನಿಮ್ಮ ಆಶ್ರಯಕ್ಕಾಗಿ ಓಡೋಡಿ ಬಂದಿದ್ದೀನಿ ಸರ್, ನಿಮ್ಮ ಆಶ್ರಯಕ್ಕಾಗಿ ಓಡೋಡಿ ಬಂದಿದ್ದೀನಿ. ನೀ ಚಿಕ್ಕಂದಿಂದ ಎಷ್ಟೊಂದು ಕಷ್ಟಪಟ್ಟ್ಯಪ್ಪ. ನೀ ದೊಡ್ಡವನಾದ್ಮೇಲೆ ಸುಖವಾಗಿರ್ತೀಯ ಅಂತ ತಿಳ್ಕೊಂಡು ಎಷ್ಟೋ ಸಂತೋಷ. ನೀನೀ ಸುದ್ದಿ ತರ್ತಿ, ಇಂಥ ಒಂದು ಪರಿಸ್ಥಿತಿಲಿ ಬರ್ತಿ ಅಂತ ನಾನು ಊಹಿಸಿರ್ಲಿಲ್ಲ. ನಿನ್ ಜೀವನದಲ್ಲಿ ಈ ದುರಂತ ನಡಿಬಾರ್ದಾಗಿತ್ತು. ಧೈರ್ಯ ತನ್ಕೋ, ನಿನ್ ಮಗುಗೋಸ್ಕರ. ಕುಮಾರ್, ಒಂದ್ ಕೆಲಸ ಮಾಡು. ಇನ್ಮೇಲೆ ಈ ಎಸ್ಟೇಟ್ ಕೆಲಸ ಎಲ್ಲ ನಿಂದೆ. ಈ ಕೆಲಸದ ಭಾರದಿಂದ ನಿನ್ ಗಮನ ಬೇರೆ ಕಡೆ ಹರಿದು ದುಃಖ ಮರೆಯೋದಕ್ಕೆ ದಾರಿ ಆಗ್ಬಹುದು. ಈ ಎಸ್ಟೇಟ್ನಲ್ಲಾಗ್ಲಿ ಸುತ್ತಮುತ್ತ ಜನರಾಗ್ಲಿ ನಿನ್ನ ಯಾರು ಅಂತ ಕೇಳಿದ್ರೆ ಈ ಎಸ್ಟೇಟ್ ಮಾಲೀಕರು ನನ್ ಚಿಕ್ಕಪ್ಪ ಅಂತ ನೀ ಹೇಳ್ಕೊಂಡ್ ಬಾ. ನಾನು ಈತ ನಮ್ಮಣ್ಣನ ಮಗ ಅಂತ ನಾ ಹೇಳ್ಕೊಂಡ್ ಬರ್ತೇನೆ. ಅಳ್ಬೇಡ, ಧೈರ್ಯ ತಂದ ಸಮಾಧಾನ. ಮನುಷ್ಯರಲ್ಲ, ದೇವ್ರು ನನ್ನ ಭಾಗ ದೇವ್ರು ಸರ್. ನೀವು ನನ್ನ ರಾಮಚಂದ್ರ ರಾಯರು ನನಗೊಂದು ಚಿಕ್ಕ ಎಸ್ಟೇಟ್ ಕೊಟ್ರು. ನಾನು ಶ್ರದ್ಧೆಯಿಂದ ಇವತ್ತು ಅದನ್ನ ಇಷ್ಟು ದೊಡ್ಡದಾಗಿ ಮಾಡಿದ್ದೀನಿ. ಕಂಡವರು ನನ್ನ ನೋಡ ಅಸೂಯೆ ಪಡುವಷ್ಟು ಶ್ರೀಮಂತ ವ್ಯಕ್ತಿನೂ ಆಗಿದ್ದೀನಿ. ಆದರೆ ಇವರ ವಿಶ್ವಾಸದ ಋಣ ತೀರಿಸೋದಕ್ಕೆ ಮುಂಚೆ ಈ ಪ್ರಪಂಚನೇ ಬಿಟ್ಟು ಹೊಟ್ಟೋದ್ರು. ಈ ಪ್ರಪಂಚ ಬಿಟ್ಟು ಹೊಟ್ಟೋದ್ರು. ಒಂದು ಫ್ಯಾಕ್ಟ್ರಿ ಸುಟ್ಟೋದ್ರೇನು, ಇಂಥ 10 ಫ್ಯಾಕ್ಟ್ರಿ ಕಟ್ಟುವ ಶಕ್ತಿ ನನಗಿದೆ. ಆದ್ರೆ ಈ ನನ್ನ ದೇವರ ಫೋಟೋ ಸುಟ್ಟೋಗಿದ್ರೆ ಸಂಕಟ ನನ್ನಿಂದ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಆ ಶಕ್ತಿನೂ ನನ್ನಲ್ಲಿಲ್ಲ. ಅಜ್ಜಿ ಡ್ಯಾಡಿ, ಯಾವ ಕಾರಣಕ್ಕೆ ಅವ್ರ ಹತ್ರ ನೀವು ಆಶ್ರಯ ಬಿಡಿದ್ರಿ? ಇಲ್ಲೋಡು, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದೆ. ಒಂದು ಪ್ರಶ್ನೆ ಕೇಳಿದೆ, ಉತ್ತರನು ಕೊಟ್ಟಾಯ್ತು. ದಟ್ಸ್ ಆಲ್. ಮಾಲಾ, 7ನೇ ತಾರೀಕು ಬೆಳಗ್ಗೆ ಫ್ಲೈಟ್ಗೆ ಟಿಕೆಟ್ ರಿಸರ್ವ್ ಮಾಡಿಸ್ಬಿಡ. ಓಕೆ. ನೀನು ಹೋಗಿ ರಿಸ್ಕ್ ತಗೋ. ಆಯ್ತು. ಡ್ಯಾಡಿ ಹೇಳಿದ್ರಲ್ಲ, ನೀವಾಗ ರೆಸ್ಟ್ ತೊಗೊಳ್ಳಿ, ನಾನು ನಮ್ಮ ತಂದೆ ನೋಡ್ಕೊತೀನಿ. ಸುರೇಶ್, ನೀನು ಹೋಗಿ ರೆಸ್ಟ್ ತಗೋ. ನನ್ನ ಒಬ್ಬನೇ ಬೇಡ. ಗುಡ್ ನೈಟ್. ದೊಡ್ಡ ಯಜಮಾನ್ರಿಗೆ ಹಾಲು ತಗೊಂಡೋಗ್ತಾ ಇದ್ದೀನಿ. ಹೋಗಿ. ಹೇಗಿದ್ದಾರೆ ನಿಮ್ ತಂದೆ? ಪರವಾಗಿಲ್ಲ, ಈ ಹುಷಾರ ಇದ್ದಾರೆ. ಸುರೇಶ್, ಈಗಂತೂ ನೀವು ತುಂಬಾ ಯೋಚನೆ ಮಾಡ್ತಿರ್ತೀರಾ, ಯಾಕೆ? ಏಯ್, ನನ್ನ ಹತ್ರನೂ ಹೇಳ್ಬಾರ್ದಾ? ನಮ್ಮ ತಂದೆ ನನ್ನ ಹತ್ರ ಯಾವುದೋ ಒಂದು ವಿಷಯನ ಬಚ್ಚಿಟ್ಟಿದ್ದಾರೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಎಲ್ಲ ಸರಿ ಹೋಗುತ್ತೆ. ಅವರು ನಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಟಿರೋದ್ರಿಂದ ಹಾಗೆ ಲೆಟ್ ಅಸ್ ವೇಟ್ ಅಂಡ್ ಸೀ. ಬೈ ದ ವೈ,
ಸ್ಕೇಟಿಂಗ್ ಪ್ರೋಗ್ರಾಮ್ ಮರಿಬೇಡ. ಇಲ್ಲಪ್ಪ. ಓಕೆ ಬನ್ನಿ. ಅಯ್ಯೋ 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 ಅಯ್ಯೋ. ನೀನೇನೋ ಮಾಡ್ತಿದ್ದೆ ಕೋಳಿ ಹುಡುಕ್ತಾ ಇದ್ದೆ. ನೀವ್ ಹೇಳಿದ್ರಲ್ಲ ಕೋಳಿ ಹುಡ್ಕೊಂಡ್ ಕೋಳಿ ಇಲ್ಲ. ನಾನು ಒಳ್ಳೆ ಹೊತ್ತು ನೋಡಿದೆ. ಇಲ್ಲಿವರೆ ಕುಯ್ದು ಹಸ್ಬಿಡ್ತಿದ್ ನಾವು ಅನ್ಯಾವಾಗಿ ಎಲ್ಲ ಅವ್ರ ಮೇಸ್ತ್ರಿ. ಮೇಸ್ತ್ರಿ ಮೇಸ್ತ್ರಿ ಬನ್ನಿ ಇಲ್ಲಿ ಬನ್ನಿ. ಯಾಕೆ ಹೊಡ್ಕೊಳ್ತಾ ಮೇಸ್ತ್ರಿ ಮೇಸ್ತ್ರಿ ಅಂತ? ಕೋಳಿ ಇಲ್ಲ ಮೊಟ್ಟೆನೂ ಇಲ್ಲ. ಕೋಳಿನೇ ಇಲ್ದ ಇದ್ಮೇಲೆ ನೀನು ಮೊಟ್ಟೆ ಎಲ್ಲಿಂದ ಬರುತ್ತೋ? ಅಯ್ಯೋ ಕರ್ಮ. ಮೊದಲ ಕೋಳಿ ಕೂ ಕೇಳಿ ಮೇಲೆ ಹೇಳ್ತಿದ್ದೆ ಹಾಸಿಗೆಯಿಂದ, ಈಗ ಅದ್ರ ವಾಸನೆ ಇಲ್ವಲ್ಲಪ್ಪ. ಈ ನನ್ನ ಮಗ ಕಾಲಿ ಇಟ್ಟೆ ಆಯ್ತಾ? ಕೋಳಿಯ ಪರಂಪರೆಯ ಸರ್ವನಾಶವಾಗಿ ಹೋಯ್ತು. ನನ್ನಪ್ಪ ನೀನು ಹೊಟ್ಟೆನೆ ಒಂದು ಕೋಳಿ ಗುಂಪುಗಳ ಸ್ಮಶಾನ ಆಗಿ ಹೋಗಿದೆಯಲ್ಲೋ. ಅಯ್ಯ ಹೇಳ್ ಕಳ್ಸಿದ್ದೀನಿ ಚಿಕ್ಕಮಂಗ್ಳೂರ್ಗೆ 15 ಕೋಳಿ ಬರುತ್ತೆ ಇರು. ಮೇಸ್ತ್ರಿ, ನಾನು ಕಿಂಗ್ ಜಾರ್ಜ್ ಎಡ್ವರ್ಡ್ ಎಂಪರರ್ ಹತ್ರ ಕೆಲಸ ಮಾಡ್ದವ್ನು. ನನ್ ಟೆಂಪರ್ಮೆಂಟ್ ನಿನಗೆ ಗೊತ್ತಿಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಇಟ್ಟಿದ್ದೀನಿ, ಹಾಗೆ ಕೋಳಿ ಕುಯ್ಯಕ್ಕೂ ಒಂದು ಟೈಮ್ ಇಟ್ಟಿದ್ದೀನಿ. ಆ ಟೈಮ್ ಸರಿಯಾಗಿ ಕೋಳಿ ಬಂದ್ರೆ ಸರಿ, ಇಲ್ಲ ನೀನ್ ಅಡಿಗೆ ಮನೆಯಲ್ಲಿ ಫ್ರೈ ಆಗ್ಬೇಕಾಗತ್ತೆ. ಬೀಕೆ ಕರ್ಸು ಕೋಳಿ. ಈ ಮುಂಡೆ ಮಗ ಕೋಳಿ ಸಿಗದೆ ಇರೋ ದಿವಸ ಒಂದಲ್ಲ ಒಂದ್ ದಿವಸ ನನ್ ಕೈ ಕಾಲು ಎಲ್ಲ ಬೇಸಿಟ್ಬಿಡ್ತಾನೆ. ಸಂಬಳ ಹಾಕೊಡೋ ಧಣಿಗೆ ಹೆದರ್ಕೊಳ್ಳಿಲ್ಲ, ಈ ಕೋಳಿ ರಾಕ್ಷಸ ಮುಂಡೆ ಮಗನಿಗೆ ಹೆದರ್ಕೋಬೇಕಾಗ್ಬಂತಲ್ಲಪ್ಪ. ಮೇಸ್ತ್ರಿನೂ ಮರ್ಯಾದೆನೂ ಬೇಡ ಮುಂಡೆ ಮಗನಿಗೆ. ನೀರ್ಯಾಕ ಒಳ್ಳೆ ಬಾಯ ಬಸಳೆ ಸೊಪ್ಪಿನ ಮಖ ಮಾಡ್ಕೊಂಡು ನಿಂತ್ಕೊಂಡಿದೀಯಾ? ಹೋಗು, ಕೋಳಿ ಸಿಗ್ಲಿಲ್ಲ ಅಂದ್ರೆ ಆ ಕಲ್ಯಾಣಿಗೆ ಹೋಗು, ಕೊಕ್ಕರಿಗಳಿವೆ, ಒಂದ್ ಕೊಕ್ಕರೆನ ಹಿಡ್ಕೊಂಬಂದ್ ಕೊಡು, ತಿನ್ ಸಾಯ್ಲಿ. ಲೈಟ್ನಿಂಗ್ ಕಾಲ್. ಓಕೆ. ಇಲ್ಲ, ಗುಡ್ ಮಾರ್ನಿಂಗ್ ಮಿಸ್ಟರ್ ಮಹೇಂದ್ರ. ಹಲೋ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕಾಫಿಗಳು ಇಲ್ಲಿ ಇದ್ದಾರೆ, ನನ್ನ ಎದುರಿಗೆ ಕೂತಿದ್ದಾರೆ. ವಾಟ್? ಒಳ್ಳೆ ಜೋಕ್ ಕಟ್ ಮಾಡ್ತೀರಿ ಸರ್ ನೀವು. ಮಿಸ್ಟರ್ ನಾಗರಾಜ್, ಶತ್ರುಗಳು ಯಾರು ಅನೌನ್ಸ್ಮೆಂಟ್ ಮಾಡ್ಕೊಳ್ಳಲ್ಲ, ಅಥವಾ ನಾನೇ ಶತ್ರು ಅಂತ ಹೇಳ್ಕೊಳ್ಳೋದು ಇಲ್ಲ. ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟೇ. ನನಗ್ ತಿಳಿದ ಹಾಗೆ. ಕಾಫಿ ಸರ್. ಸಾರಿ ಸರ್, ಪ್ಲೀಸ್. ಥ್ಯಾಂಕ್ ಯು. ಗಣೇಶ, ಡಿಪಾರ್ಟ್ಮೆಂಟ್ ಕೆಲಸ ಹೇಗೆ ನಡೀತಾ ಇದೆ? ಐ ಮೀನ್ ಕಿಚನ್ ಡಿಪಾರ್ಟ್ಮೆಂಟ್. ಸಾಹೇಬರಿಗೆ ಇದನ್ನೇ ಕೊಡೋದು, ಸ್ವೀಟ್ ಕಿಟ್ ಕೊಡ್ಬೇಡ. ಅದಕ್ಕೆ ಸರ್ 5 ನಿಮಿಷ ಸ್ಪೆಷಲ್ ಡಿನ್ನರ್ ರೆಡಿ ಮಾಡ್ತೀನಿ. ನೋ ಥ್ಯಾಂಕ್ಸ್ ಸರ್, ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಮ್ಮ ಡಿಪಾರ್ಟ್ಮೆಂಟ್ ಏನ್ ಸಹಾಯ ಬೇಕಾದ್ರೂ ಪ್ಲೀಸ್ ಇನ್ಫಾರ್ಮ್ ಮಿ. ಒಂದು ವಿಷಯ ಹೇಳಿದ್ನಲ್ಲ, ಅದೇನ್ ಮಾಡಿದ್ರಿ ನೀವು? ಬಾಸ್, ಹೆಣ್ ಕಡೆನೂ ಓಕೆ, ಆದ್ರೆ ನೀವಿಲ್ದೆ ಮಹೇಂದ್ರನಾಥ್ಗೆ ಪಾರ್ಟಿ ಕೊಡುವುದಕ್ಕೆ ನಮ್ಗೆ ಸ್ವಲ್ಪ ಭಯವಾಗ್ತಿದೆ. ತಮಾಷೆ ಮಾಡ್ತಾ ಮಾಡ್ತಾ ಮಹೇಂದ್ರ ಅವ್ರಿಗೆ ಗುಂಗೇರಿಸಿ ನಮ್ ಕೆಲಸ ಸಕ್ಸಸ್ ಮಾಡ್ಕೊಡ್ಬೇಕು. ಓಕೆ ಬಾಸ್. ವೆಲ್ಕಮ್ ಸರ್. ಸರ್, ನಮ್ ಬಾಸ್ ಮಾತಿಗೆ ಮರ್ಯಾದೆ ಕೊಟ್ಟು ತಾವು ಬಂದಿರೋದು ನಮ್ಗೆಲ್ಲ ಬಹಳ ಸಂತೋಷ. ನನ್ನ ಬರ್ತ್ಡೇ ನೀವು ಬರಲೇಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ. ಎಲ್ಲಿ ನಿಮ್ ಬಾಸ್? ಸರ್ ಮನೇಲಿದೆ ಸರ್ ಅವರು. ಏನೋ ಡಾಕ್ಟ್ರು ಅಲ್ಲಿ ಕರ್ಕೊಂಡು ಹೋಗದೆ ಇಲ್ಲಿಗೆ ಕರ್ಕೊಂಡ್ ಬಂದ್ಯಾ? ಅವರೇ ಇಲ್ಲಿಗೆ ಬರ್ಲಿ ಹೇಳಿದ್ರು ಮಹೇಂದ್ರು. ನಾವೇ ಮಾಡಿ ಈ ಪಾರ್ಟಿನಲ್ಲಿ ಎಂಜಾಯ್ ಮಾಡ್ಲಿಕ್ಕೆ. ಬಾಸ್ ಬರ್ಡೇ ಮನೇಲೇ ಆದ್ರು ನಿಮ್ಮನ್ನೆಲ್ಲ ಸಂತೋಷ ಪಡಿಸಿ ನಾವು ಸಂತೋಷ ಪಟ್ಟು ನಿಮ್ ಬಿಸ್ನೆಸ್ ನಲ್ಲಿ ನಮ್ಮನ್ನು ಪಾರ್ಟ್ನರ್ಸ್ ಅಂತ ಹೇಳ್ತೀರಾ ಅನ್ನೋ ನಂಬಿಕೆನಲ್ಲಿ. ಸರ್, ನಾನು ನಿಮ್ಗೆ ಎಷ್ಟೋ ಸರಿ ಹೇಳಿದ್ದೀನಿ, ನನಗೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಷ್ಟ ಇಲ್ಲ ಅಂತ. ಐ ಆಮ್ ಸಾರಿ. ಐಡಿಯಾ ಐಡಿಯಾ.
lemon. ಬಾಳಿಗೆ ಪಾರ್ಟ್ನರ್ ವುಮನ್, ಜಿನ್ನಿಗೆ ಪಾರ್ಟ್ನರ್ ಲೆಮನ್. ಬಾಳಿಗೆ ಪಾರ್ಟ್ನರ್ ವುಮನ್, ಮ್ಯಾನ್ ವುಮನ್, ಮ್ಯಾನ್ ವುಮನ್, ಮ್ಯಾನ್ ವುಮನ್, ಮ್ಯಾನ್ ವುಮನ್. Be my partner. ಸಂಜೆ ತಂಪಾಗಿದೆ, ಪ್ರಾಯ ಸಂಪಾಗಿದೆ, ಆಸೆ ಬಂದಿದೆ. ಸಿದ್ಧವಾಗಿ ಇಳಿದು ನೋಡು ಆಟಕ್ಕೆ, ಹಣ್ಣು ತುಂಬಿದ ತೋಟಕ್ಕೆ. ಸಿದ್ಧವಾಗಿ ಹಣ್ಣು ತುಂಬಿದ ತೋಟಕ್ಕೆ. ತಾಳಕ್ಕೆ ಸೇರಲಿಗ ಕೈ ಕೈ, ತೂಗಲಿ ಜೋಡಿಯಾಗಿ ಮೈ ಮೈ. ತಾಳಕ್ಕೆ ಸೇರಲಿಗ ಕೈ ಕೈ, ತೂಗಲಿ ಜೋಡಿಯಾಗಿ ಮೈ ಮೈ. ಹಾಲಿಗೆ ಪಾತ್ರಜ್ಞಾನು, ಈ ಹೆಣ್ಣಿಗೆ ಪಾತ್ರ ನೀನು. ಹಾಲಿಗೆ ಪಾತ್ರಜ್ಞಾನು, ಈ ಹೆಣ್ಣಿಗೆ ಪಾತ್ರ ನೀನು. ನೀನು ನಾನು, ನಾನು ನೀನು, ನೀನು ನಾನು, ನಾನು ನೀನು. ಕುಮಾರ್ ಕುಮಾರ್ ಕುಮಾರ ಕುಮಾರ ಸುಕುಮಾರ ಕುಮಾರ ಸುಕುಮಾರ. ಇದು ದಿಕ್ ಜಾಕ್ ದಿಕ್ ಯಜಮಾನ್ರಿಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಗೊಂಡು ಹೋಗ್ತಾ ಇದ್ದೆ. ಅಯ್ಯೋ ಪಾಪಿ ಮುಂಡೆ ಇದೆ. ನಿಮಗೆ ನಮ್ಮ ದೇಶದ ಅಡಿಗೆ ಬರೋಲ್ವೇನಾ? ಇಡ್ಲಿ, ಉಪ್ಪಿಟ್ಟು, ವಡೆ, ಸಾಂಬಾರು, ದೋಸೆ ಇವೆಲ್ಲ ಎಂಥ ಕಚಡ ತಿಂಡಿ ಮಾಡ್ತೀಯ. ಜರ್ಮನ್ ನೋಡಿದ್ಯಾ? ಜಪಾನ್ ಗೊತ್ತಾ? ಜಕೋಸ್ಲೋವೇಕಿಯಾ ಗೊತ್ತಾ? ನಮ್ಮ ದೇಶ ಬಿಟ್ಟು ನಾನು ಯಾವುದು ನೋಡಿಲ್ಲ. ಮ್ಯಾಪ್ ನಲ್ಲೂ ನೋಡಿಲ್ವೇ ನೀನು? ಆ ಪಾಪಕ್ಕೂ ಹೋಗಿಲ್ಲ. ಆ ದೇಶದ ಜನ ಅವರನ್ನ ಬೈದ್ರೆ ಸುಮ್ಮನಿರ್ತಾರೆ, ಅವ್ರ ದೇಶನ ಬೈದ್ರೆ ಅವ್ರು ಸುಮ್ಮನಿರಲ್ಲ. ಹಾಗೆ ನಾನು ನನ್ನೆಷ್ಟು ಬೇಕಾದ್ರೆ ಬೈ, ಐ ಕ್ಯಾನ್ ಟಾಲರೇಟ್. ಆದ್ರೆ ನಾ ಮಾಡಿರೋ ತಿಂಡಿ ಪದಾರ್ಥ ಬಗ್ಗೆ ಏನಾದ್ರು ಬೈದ್ರೆ ನಿಗುತ್ತೋರ್ನ ಕಟ್ಬಿಡ್ತೀನಿ. ಬಿ ಕೇರ್ಫುಲ್. ಮಾತಾಡೋ. ಓಹೋ, ಏನ್ ತೆಳ್ಳಗಿದ್ದೀನಿ ಅಂತ ದಬಾಯಿಸ್ತಾ ಇದೀಯ? ಮಾಡಿರೋ ದೇಶ ಕರಾಟೆ ಸ್ಟೈಲ್ ಅಲ್ಲಿ ಒಂದು ಕೊಡ್ಬಿಡ್ತು ಅಂದ್ರೆ ಮೈಯೆಲ್ಲ ಚೆಲ್ಚಿದ್ದು ಅವ್ರು ಗೊತ್ತಾ? ನಾವು ಸಂತೋಷವನ್ನೇನು ನೋಡೋದಕ್ಕೆ ಬಾನಿನಲ್ಲಿ ಬೆಳಗಿರುವುದು ಬೆಳ್ಳಿಯಂದಿರ ಪ್ರೀತಿಯ ನಂದನ ಬೆಳ್ಳಿಯ ಚಂದಿರ
ಮೂಡಿದೆ ಪ್ರೇಮ ಅಂಕುರ ತೀರದ ರಾತ್ರಿ ದಾಹ ತರಲು ಕಾಡಿದೆ ಕಾಮನೆ ಕಾತರ ಕೆನ್ನೆ ಸೊಂದೆ ನಲ್ಮೆ ಜೇನು ನೀ ತಂದೆ ಮಧುರ 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 ಬೆಳ್ಳಿಯ ಚಂದಿರ ಮಂಜಿನ ಸೋನೆ ತಂಪು ಕೊಕ್ಕಿದೆ ಮೈತ್ರಿಯ ಸಾಗರ ನಿನ್ನ ಮಾತು ನೀತಿ ಬೆರೆತು ಹೆಣೆದಿದೆ ಮಿಲನದ ಅಂದರ ನಲ್ಲ ನೀನು ಒಂದಾದೆ ಭಾವನೆ ಮಿಡಿದೆ ಸಂಗ ಸಖ್ಯನ ಕಂಡೆ ಬಂಧನ ಸೇರಿ ಮಧುರ 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 ಆ, ಆ, ಆ. ನೀಲಿಯ ಬಾನಿನಲ್ಲಿ ಬೆಳಗಿಹುದು ಬೆಳ್ಳಿಯ ಚಂದಿರ ಪ್ರೀತಿಯ ನಂದನದಲ್ಲಿ ಹೊಳೆದಿಹುದು ಈ ಬಿಳಿ ಗುಲಾಬಿ ಸುಂದರ ಸಂಧ್ಯಾ ಸಂಧ್ಯಾ ಯಾಕೆ ಇವತ್ತು ಸ್ಲೇಟು? ಸ್ವಲ್ಪ ಪರ್ಸನಲ್ ಕೆಲಸ ಆಯ್ತಪ್ಪ. ಏನ್ ಹೇಳಿದ್ದು? ಕೋಟ್ ಸುಟ್ಟೋಗಿದೆ? ಮನಸ್ಸಾಕ್ಷಿ ಸುಟ್ಬಿಡ್ತಪ್ಪ. ಹೋಗು, ನಿದ್ದೆ ಮಾಡೋಕು. ಗುಡ್ ನೈಟ್. ಸುರೇಶ್ ಬಾಯ್ಲಿ. ತಂದೆನ ಅರ್ಥ ಮಾಡ್ಕೊಳ್ಳೋದು ತುಂಬಾ. ಗಣೇಶ, ನಾನ್ ಡೈನಿಂಗ್ ಹಾಲಲ್ಲಿ ನಿಮ್ಗೋಸ್ಕರ ಟಿಫನ್ ಕಾಯ್ತಾ ಇದ್ರೆ ನೀವಿಲ್ಲಿ ಪೂಜೆ ಮಾಡ್ತಿದ್ರಲ್ರಿ? ಓಹ್ ಸಾರಿ ಸರ್, ನೀವು ಡೈನಿಂಗ್ ಹಾಲ್ ಕೂತು ಈಗಲೇ ಬಂದ್ಬಿಡ್ತೀನಿ ಸರ್. ಪೂಜೆ ಮುಗಿಸ್ಕೊಂಡ್ಬರ್ತೀನಿ. ಓಂ ಪ್ರತಿರೂಪಾಯ ಪ್ರತಿರೂಪಾಯ ಓಂ ಗಣೇಶಾಯ ನಮಃ ಓಂ ಗಣೇಶಾಯ ನಮಃ. ಇದೇನ್ರಿ ಇದು ವಿಚಿತ್ರವಾಗಿದೆ? ನಿಮ್ ಫೋಟೋನ ನೀವೇ ಪೂಜಿಸ್ತಿರಲ್ರಿ? ಅಲ್ಲ, ನಿಮ್ಗೇನೋ ತಲೆಗಿಲೆ ಕೆಟ್ಟಿದ್ಯಾ? ನನಗೆ ತಾಯಿ ಇಲ್ಲ ಸರ್. ನಮ್ಮ ತಾಯಿ ರೂಪ ನನ್ನ ಮನಸ್ಸಲ್ಲಿ ಯಾವಾಗಲೂ ಬೇಕಿದೆ. ನಾನು ನಮ್ಮ ತಾಯಿ ತರನೇ ಇದ್ದೀನಿ ಸರ್. ಅದಕ್ಕೆ ನಮ್ಮ ತಾಯಿ ನನಗೆ ಬಂದಾಗ ನನ್ನ ಫೋಟೋಗೆ ನಾನೇ ಪೂಜೆ ಮಾಡ್ತಿರ್ತೀನಿ. ನೀವು ಬಿಡಿ ಸರ್. ಬೇಕಾದಷ್ಟು ಎಸ್ಟೇಟ್ ಇದೆ, ಸಾವಿರಾರು ಜನ ಕೆಲಸಗಾರರಿದ್ದಾರೆ, ಪ್ರೀತಿಯಿಂದ ನೋಡ್ಕೊಳ್ಳೋ ತಂದೆ ಇದ್ದಾರೆ, ತಾಯಿ. ಸಾರಿ ಗಣೇಶ, ನಿಮ್ ತಾಯಿ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ. ನಮ್ ತಾಯಿ ಹೇಗಿದ್ದಾರೆ, ಹೇಗಿದ್ರು ಅಂತಲೂ ಗೊತ್ತಿಲ್ಲ. ನಮ್ಮಮ್ಮನ ಫೋಟೋ ನನ್ನ ಹತ್ರ ಇಲ್ಲ. ಅಮ್ಮ. ಹಲೋ, ಡಾಕ್ಟರ್ ಆಡ್ತಿರೋದು. ಮಹೇಂದ್ರನಾಥ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ್ರು. ಮಹೇಂದ್ರನಾಥ್ ಅವ್ರಿಗೆ ಹಾರ್ಟ್ ಅಟ್ಯಾಕ್? ರಂಗಣ್ಣ ರಂಗಣ್ಣ, ಹಣಿಗಳು ಸತ್ತೋದಂತ ಕಣ. ಮಹೇಂದ್ರ, ಹೌದಾ? ಮಹೇಂದ್ರ ಅವರು ಸತ್ತೋದ್ರ? ಇಂಥ ಮನುಷ್ಯನ ಸತ್ರು ಅಂತ ಸುಳ್ಳು ಸುದ್ದಿ ಹರಡಿದ್ನಲ್ಲ, ಅವನು ಇನ್ನಂತ ನೀಚ ಇರಬೇಕು. ಅಂಥವ್ರು ಯಾರೇ ಆಗಿದ್ರು ಗುಂಡಿಟ್ಟು ಕೊಲ್ಲಬೇಕು. ಇಂಥ ವ್ಯಕ್ತಿ ಮೇಲೆ ಅಪಪ್ರಚಾರ ಮಾಡೋದು ಸರಿಯಲ್ಲ.
ನಿಮಗೆ ಯಾರ ಮೇಲಾದ್ರೂ ಡೌಟ್ ಇದ್ರೆ ಹೇಳಿ ಸರ್, ನಾನು ಈಗಲೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ. ಡ್ಯಾಡಿ 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 ಮಹೇಂದ್ರು, ನಾನು ಡಾಕ್ಟರ್ ಆಗಿ ಎಷ್ಟೋ ಹೆಣಗಳನ್ನ ಕೊಯ್ದಿದ್ದೀನಪ್ಪ, ಎಷ್ಟೋ ಸಾವುಗಳನ್ನ ನೋಡಿದ್ದೀನಪ್ಪ. ಆದ್ರೆ ನಿನ್ ಸಾವಿನ ಸುದ್ದಿ ಫೋನ್ನಲ್ಲಿ ಕೇಳಿದಾಗ ತಲ್ಲಡಿಸ್ಬಿಟ್ನಪ್ಪ, ತಲ್ಲಡಿಸ್ಬಿಟ್ಟು. ಸರ್, ನಿಮ್ಮನ್ನ ನೋಡ್ಬೇಕು ಅಂತ ಹೊರಗಡೆ ಜನ ಕಾಯ್ತಿದ್ದಾರೆ. ಪ್ಲೀಸ್ ಬರ್ತೀರಾ? ಧರ್ಮಪ್ರಭುಗಳಿಗೆ, ಧರ್ಮಪ್ರಭುಗಳಿಗೆ ಸರ್, ಯಾರೋ ನೀಚರು ಈ ತರ ಸುದ್ದಿ ಹರಿಸ್ತಿದ್ರು ಅಂತ ನೀವ್ಯಾಕೆ ಸರ್ ಕಣ್ಣೀರ್ ಹಾಕ್ಬೇಕು? ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ಮಾಲಾ, ನಾನು ಬದುಕಿರೋವಾಗ್ಲೇ ನಾನು ಸತ್ತೋದ್ರೆ ಎಷ್ಟು ಜನ ದುಃಖ ಪಡ್ಬೋದು ಅನ್ನೋದನ್ನ ನಾನು ಕಣ್ಣಾರ ನೋಡಿದೆ. ಈ ಭಾಗ್ಯ ಎಷ್ಟು ಜನ ಸಿಕ್ಕತ್ತೆ ಹೇಳು? ಈ ಸುದ್ದಿ ಹರಿಸಿದ ಪುಣ್ಯಾತ್ಮನ್ಗೆ ನಾನು ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡ್ತೀನಿ, ನಾನು ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡ್ತೀನಿ. ದಣಿ, ಸ್ವಲ್ಪ ನಿಲ್ಲಿ. 100 ವರ್ಷ ಚಂದಾಗಿ ಬಾಳಿ, ನಮ್ಮಂತಹ ಬಡವರ ಪಾಲಿಗೆ ದೇವರಾಗಿ ಬದುಕಿ ಆ ದೇವರು ನಿಮಗೆ ಪೂರ್ಣಾಯಿಸ್ಕೊಳ್ಳಿ. ಕಾಳಿಂಗ, ನಮ್ ಪ್ಲಾನ್ ಎಲ್ಲ ಪೀಸ್ ಆಗೋಯ್ತು. ಈ ಕೋಳಿ ಲೆಕ್ಕ ಬರ್ದು ನನ್ನ ಅರ್ಧ ಆಯಸ್ಸ ಮುಗಿದು ಹೋಯ್ತು. ಬುಧವಾರ 12 ಕೋಳಿ, ಗುರುವಾರ ಯಾವುದೂ ಇಲ್ಲ, ಶುಕ್ರವಾರ 15, ಶನಿವಾರ 10, ಭಾನುವಾರ 18. ಯಾವ ಸಂಗೀತ ಹಾಕಿರೋದು? 13, 10, 23. 1, 2, 3, 4. ಯಾವ ಇಂಗ್ಲಿಷಿಗೆ ಅಡ್ಡ ಹುಟ್ಟುತ್ತಾನೋ ಆನನ ಮಗಂದಿ ಕೆಲಸ ಒಂದೇ ತಾಳು. ಗಣೇಶ, ನಿನ್ನ ಕೆಟ್ಟ ಸಂಗೀತಕ್ಕಷ್ಟು ಬೆಂಕಿ ಬಿತ್ತು ಅಲ್ವೋ? ಇಷ್ಟು ರೇಡಿಯೋನ ಜೋರಾಗಿ ಆನ್ ಮಾಡಿ ತಿರುಗಿಸ್ಬಿಟ್ರೆ ಅಲ್ಲಿ ನಾನು ಸಂಬಳ ಲೆಕ್ಕ, ಕೋಳಿ ಲೆಕ್ಕ ಬರೆಯಕ್ಕಾಗತ್ತೇನೋ? ಲೋ ಮೇಸ್ತ್ರಿ, ಯು ಶಟ್ ಅಪ್. ನಿನಗ್ ಗೊತ್ತಿಲ್ಲ ಈ ಮ್ಯೂಸಿಕ್ ಯಾಕೆ? ಅದ್ರಲ್ಲಿ ಬರೋ ರಿದಮ್ ಸರಿಯಾಗಿ ನಾ ಮಾಡೋ ಅಡಿಗೆಯಲ್ಲಿ ಇಲ್ಲಿ ಸರಿಯಾಗಿ ಕುದಿಬೇಕು. ಅಂದ್ರೆ ಇದು ಟೇಸ್ಟ್ಫುಲ್ ಆಗಿರುತ್ತೆ. ಮಾಡಿದ ಅಡಿಗೆ ಯಾವುದೂ ವೇಸ್ಟೇ ಆಗೋದಿಲ್ಲ. ತಾಳಕ್ ತಕ್ಕನಾಗ್ ಕುದಿಬೇಕು. ಹೌದು. ಬಟ್ಟ, ನನಗೊಂದು ಕೋಳಿ ಕಾಲ್ ಕೊಡ. ಕೋಳಿ ಕಾಲ ಇಂಪಾಸಿಬಲ್. ನಿನಗೆ ಬೇಕಾದಷ್ಟು ಕೇಳಿದಷ್ಟು ಕೋಳಿ ಕೊಡ್ಸೋನೆ ನಾನು, ನನಗಿಲ್ಲ ಅಂತೀಯನ? ಕೊಡಲ್ಲ. ನಿಂದಮ್ಮಯ್ಯ ಕಾಲ್ ಕೊಡ. ನೀನು ಮೊದ್ಲೇ ತಿಂತೀಯ? ನೋಡು, ನೀನು ಮೊದಲು ಲೆಕ್ಕ ಬರೆದು ಆಮೇಲೆ ತಾನೇ ತಗೊಂಡ ಯಜಮಾನ ತೋರಿಸ್ತೀಯ. ಹೌದು. ಹಾಗೆ ನನಗೂ ಇದರಲ್ಲೂ ಒಂದು ಲೆಕ್ಕ ಇದೆ. ಇದು ಸರಿಯಾಗಿ ಬಂದಿದೆಯಾ, ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಮೊದಲು ನಾನು ಟೇಸ್ಟ್ ಮಾಡಿ ಆಮೇಲೆ ಯಜಮಾನ ಟೇಬಲ್ ತಂದಿಡ್ತೀನಿ. ಅಂತೂ ಇವಾಗ ನೀ ಕೊಡಲ್ಲ? ಕೊಡಲ್ಲ. ಕೊಡಲ್ಲ. ಇಂಪಾಸಿಬಲ್. ಇರ್ಲಿ ಕಣ ಬಟ್ಟ, ನೀನಾಗೆ ಬಂದು ಕಾಲು ಮುಗಿದು ಕಾಲು ತಿನ್ನು ಅಂತ ಕಾಲ ಬರುತ್ತೆ ಕಣ.
ಇರ್ಲಿ ಕಣ. ಬರೀ ಸ್ಮೆಲ್ಗೆ ಇಷ್ಟು ಸುಸ್ತಾಗೋಗ್ಬಿಟ್ಟ, ಇನ್ನು ಟೇಸ್ಟ್ ಮಾಡಿದ್ರೆ. ಹಲೋ ಮಹೇಂದ್ರ. ಗುಡ್ ಮಾರ್ನಿಂಗ್ ಲೋಕೇಶ್. ಕರಾಟೆ ಕೈ. ಲೋಕೇಶ್ ಬಂದಿದ್ದು ಬಹಳ ಸಂತೋಷ ಆಯ್ತಪ್ಪ. ನಿನ್ನ ಮಗಳು ಬೇರೆ ಬಂದಿಯಾಳೆ, ವೆರಿ ಗುಡ್. ಅಂದ್ಮೇಲೆ ನನ್ನ ಮಗ ಸುರೇಶ್ಗೆ ನಿನ್ನ ಮಗಳು ಕೊಡೋದು ಅಂತ ನಿಶ್ಚಯ ಮಾಡ್ಬಿಟ್ಯಾ? ನಾನು ಹೆಣ್ಣೆದ್ಮೇಲೆ 4 ಜನಕ್ಕೆ ತೋರಿಸ್ಲೇಬೇಕಲ್ಲ, ಕಾಮನ್. ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸ್ಬೇಡ. ಏನಿ ಹೋ, ನಿನ್ನ ಮಗಳು ಬಂದಿದ್ದು ನಮಗ್ ಸಂತೋಷ. ಗುಡ್ ಮಾರ್ನಿಂಗ್. ಏನಪ್ಪ ಇದ್ದಕ್ಕಿದ್ದಾಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಆಗಿ ಬರ ಹೇಳ್ಬಿಟ್ಟಿಯಲ್ಲ? ಅರೆ ಎಲ್ಲರನ್ನು ಕರ್ಸ್ಕೊಂಡ್ಬಿಟ್ಟಿದ್ಯಾ? ಏನ್ ವಿಶೇಷ? ಏನಿಲ್ವೋ, ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡೋಣ ಅಷ್ಟು, ಅದಕ್ಕೆ ಕರೆದೆ. ಅದು ಅದೇ ಇವತ್ತು ನನ್ನ ಬರ್ತ್ಡೇ. ನೀನ್ ಯಾವ ವರ್ಷನೂ ಬರ್ತ್ಡೇನೇ ಮಾಡ್ಲಿಲ್ಲ, ಇದೇನು ಹೊಸದಾಗಿ? ನಿನ್ನೆ ಸತ್ತೆ, ಇವತ್ತು ಹುಟ್ಟಿದೆ, ಅದಕ್ಕೆ ಬರ್ತ್ಡೇ. ಪ್ಲೀಸ್ ಫರ್ಗೆಟ್ ಇಟ್. ನಡೆದನ್ನೆಲ್ಲ ಡೋಂಟ್ ಬಿ ಎ ಸೆಂಟಿಮೆಂಟಲ್ ಫೂಲ್. ಕಮ್ ಆನ್, ಬನ್ನಿ. ಕೂತ್ಕೊಮ್ಮ. ಗುಡ್. ಏನೇನೋ ಎಕ್ಸ್ ಮಾಡಿಸ್ಬಿಟ್ಟಿದ್ದಲ್ಲಪ್ಪ. ತುಂಬಾ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸ್ವೀಟ್ ಬೇರೆ ಇದೆ. ಈಗಾಗಲ್ಲ ಬಿಡ್ತೀನೋ, ಆಮೇಲೆ ಇಂಜೆಕ್ಷನ್ ಹಾಕೋತೀನಿ. ಕೂತ್ಕೊಳ್ರಿ. ಕೂತ್ಕೊಳ್ಳೋಕೆ ಸುರೇಶ್ ಬರೀ ನನ್ನ ಪಕ್ಕದಲ್ಲಿ ಬರ. ಗಣೇಶ, ಗಣೇಶ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಎವರಿಬಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲರ ಮನೇಲೂ ಕಡಿಮೆ ಗಣೇಶ ಇದ್ರೆ ನಮ್ಮ ಮನೇಲಿ ಚಿಕನ್ ಗಣೇಶ. ಚಿಕನ್ ಗಣೇಶ? ಏನ್ ನೀನ್ ಹೇಳೋದು? ಈಸ್ ಚಿಕನ್ ಗಣೇಶ, ಚಿಕನ್ ಸ್ಪೆಷಲಿಸ್ಟ್. ಚಿಕನ್ ಅಲ್ಲಿ ಎಲ್ಲಾ ವೆರೈಟಿ ಮಾಡ್ತಾರೆ, ಪಾಯಸ ಕೂಡ ಮಾಡ್ತಾರೆ. ಈಗ ತಾನೇ ಇಂಡಿಯಾಗೆ ಬಂದಿರೋದು. Yes, sir. I am a born cooker, sir. American trays, Russian trays, Chinese twins, all varieties. Chicken. ಗಣೇಶ, ಚಿಕನ್ ಪ್ರಿಪರೇಷನ್ ಅಲ್ಲಿ ಇಷ್ಟೊಂದು ವೆರೈಟೀಸ್ ಇದೆಯಾ? Yes, sir. ಐ ಸಿ. Good. Yes, my preparation in chicken, sir. ನಿಮ್ಮಂತ ಡಾಕ್ಟರ್ಸ್ ಹೆಲ್ಪ್ ಬೇಕಿಲ್ಲ ಸರ್ ಅವರಿಗೆ. What scientific method? Yes, sir. You can taste it. All varieties. Come on. Yes, sir. This is first time, sir. In India, I made a special preparation for this dinner, sir. You taste it, you won't forget me, sir. It is ಚಿಕನ್ ಚಿಕನ್ ರಿಯಲ್ ಚಿಕನ್ ಚಿಕನ್ ಚಿಕನ್. What is this now? What you flying chicken? Sorry, sorry. Oh, fantastic. sorry, sir. Sorry. ನಮ್ಮ ಶಾಸ್ತ್ರಿಗಳೇ, ಕೂತ್ಕೊಳ್ಳಿ. ಒಳ್ಳೆ ಸಮಯಕ್ಕೆ ಬಂದು ಶುಭ ಮುಹೂರ್ತ ನೋಡಿ. ನಾನೊಂದು ಫ್ಯಾಕ್ಟರಿ ಓಪನ್ ಮಾಡಬೇಕು. ಸಂತೋಷ. ಏನ್ ಅದೃಷ್ಟ ಇದೆ ನಿಮ್ದು. ಒಳ್ಳೆ ಮುಹೂರ್ತನೇ ಸಿಕ್ಬಿಟ್ಟಿದೆ. 9ನೇ ತಾರೀಕು ಶುಕ್ರವಾರ ಯಶಸ್ವಾಗಿದೆ. ಏನದು? ಮಹೇಂದ್ರ ಅವರು ಪ್ರಾರಂಭ ಮಾಡೋ ಫ್ಯಾಕ್ಟರಿಗೆ ನಾವು ಪಾರ್ಟ್ನರ್ಸ್ ಆಗಬೇಕು ಅಂತ ಆಸೆ. ಅದಕ್ಕೆ ನಿಮ್ ಸಹಾಯ ಬೇಕು. ಅಷ್ಟೇ ಆದ್ರೂ ನಾನು ಅವ್ರ ಸೆಕ್ರೆಟರಿ. ಹಾಗಾದ್ರೆ ನೀವು ನಮ್ಗೇನು ಸಹಾಯ ಸ್ವಲ್ಪ ಟ್ರೈ ಮಾಡಿ ಮೇಡಮ್. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ದುಡ್ಡು. ಇದೊಳ್ಳೆ ತಮಾಷೆ ಆಯ್ತಲ್ಲ. ನಿಜ ಮೇಡಮ್. ತಮಾಷೆ ಮಾಡ್ತಾ ಮಾಡ್ತಾ ಮಹೇಂದ್ರ ಅವ್ರಿಗೆ ನೀವ್ ಈ ರೀತಿ ಮಾತಾಡೋದು ಅವ್ರ ಹತ್ರ ನಾನೇ ಮಾತಾಡ್ತೀನಿ. ನೋಡಿ, ಮಹೇಂದ್ರ ಪುಣ್ಯ ಮಾಡಿದ್ದ. ಇಂಥ ಸುಂದರವಾದ ಹೆಣ್ಣನ್ನು ಪಡೆಯೋದೇ ಎಲ್ರಿಗೂ ಸಾಧ್ಯವಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬನ್ನಿ, ಡ್ರಾಪ್ ಕೊಡ್ತೀನಿ. ನೋ ಥ್ಯಾಂಕ್ಸ್. ಇಟ್ಸ್ ಆಲ್ ರೈಟ್. ಸ್ವಾಮೀಜಿ, ನನ್ನ ಮನಃಶಾಂತಿಗಾಗಿ ನಿಮ್ಮ ಆಶೀರ್ವಾದ ಬೇಡ್ತಾ ಇದ್ದೀನಿ. ಪ್ರತಿಯೊಬ್ಬ ಮಾನವರಿಗೂ ಆ ನೋವು ವೇದನೆ ಎಂದೂ ಇದ್ದಲ್ಲ. ಇದು ದೈವ ಸಂಕಲ್ಪ. ದೈವ ಚಿಂತನೆಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿದರೆ ಆತ್ಮಕ್ಕೆ ಶಾಂತಿ ಸಿಗಬಹುದು.
ನಾನು ಈ ದಿವಸ ಈ ಸ್ಥಿತಿಲಿರೋದಕ್ಕೆ ಕಾರಣ ನಿಮ್ಮಗಳ ಪ್ರೀತಿ ವಿಶ್ವಾಸ. ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನಿಂದ ಕಿರು ಕಾಣಿಕೆ ಪ್ರೀತಿಯಿಂದ ಸ್ವೀಕರಿಸಬೇಕು. ಬಾತಾಯಿ. ಏಯ್, ಇನ್ನಾಗೆ ಇದೆ ಕಣೋ. ಕುಡ್ಕೊಡಕ್ಕೇನಿಲ್ಲಲ್ಲ ಡ್ಯಾಡಿ? ಚೆನ್ನಾಗಿ ಕೆಲಸ ಮಾಡಯ್ಯ. ರೇ ಮೇಸ್ತ್ರಿ, ನೀವ್ ಯಾಕ್ರಿ ಕ್ಯೂನಲ್ಲಿ ನಿಂತಿದ್ದೀರಿ? ಸರ್, ನನ್ನ ಮಲ್ಲೆ ಹೆಂಡತಿ 9 ತಿಂಗಳು ತುಂಬಿ ಪೂರ್ಣ ಗರ್ಭಿಣಿ. ಇನ್ನೊಂದು ಕ್ಷಣಕ್ಕ ಹೆರಿಗೆ ಆಗೋ ಪರಿಸ್ಥಿತಿ. ಇನ್ನು ನನ್ನ 2 ಹೆಂಡತಿಗೆ 8 ತಿಂಗಳಾಗಿದೆ. ನಡೆಯಕ್ಕಾಗಲ್ಲ. ನಾನೇ ಬಂದ್ಬಿಟ್ಟೆ. ಅವ್ರಿಗೆ ಸೀರೆ ಎಲ್ಲ ನನ್ನ ಕೆಲ ಕೊಟ್ಬಿಡಿ ಸರ್. ಏನೋ ಇನ್ನೂ ಯಾವ್ದಾದ್ರು ಇದೆಯೋ? ಕಾಳಿಂಗ, ಈ ಮುದುಕನ ವಿಚಾರಿಸೋಣ ಬಾ. ನಮಸ್ಕಾರ. ನಮಸ್ಕಾರ. ಈ ವಯಸ್ಸಿನಲ್ಲಿ ನೀವು ಈ ತರ ದುಡಿಯೋದು ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಸಂಕಟವಾಗುತ್ತೆ. ವಯಸ್ಸೆಷ್ಟು ಯಜಮಾನ್ರಿಗೆ? ಮನುಷ್ಯಂಗೆ ಅಲ್ಲೆಷ್ಟು ಇರ್ತೈತೆ? 32. ಹಂಗೆ ಈ ಕರಗಸಕ್ಕೆ ಅಲ್ಲೆಷ್ಟೈತೆ? ಗೊತ್ತಿಲ್ಲ. ಹಂಗೆ ನಂಗೂ ವಯಸ್ಸೆಷ್ಟು ಆಯ್ತು ಅಂತ ಗೊತ್ತಿಲ್ಲ ಬುದ್ಧಿ. ಪರವಾಗಿಲ್ವೇ ಯಜಮಾನ್ರು? ಬಹಳ ಚುಟಿಯಾಗಿ ಮಾತಾಡ್ತೀರಾ. ಈ ಎಸ್ಟೇಟ್ ಎಲ್ಲ ಯಾರ್ದು? ಸುತ್ತಮುತ್ತ ಜನಕ್ಕೆಲ್ಲ ಈ ಎಸ್ಟೇಟ್ ಯಾರ್ದು ಅಂತ ಗೊತ್ತು. ನಿಮಗ್ ಗೊತ್ತಿಲ್ವಾ? ನಮ್ಮ ಯಜಮಾನ್ರು ಧರ್ಮಪ್ರಭುಗಳು ಮಹೇಂದ್ರನಾಥ್ ಅವ್ರ ಎಸ್ಟೇಟು. ನಾವು ಎಸ್ಟೇಟ್ ಮಾಲೀಕರೇ. ಸಂತೋಷ ಬುದ್ಧಿ. ಯಜಮಾನ್ರೆ, ಜನ ಎಲ್ಲ ನಿಮ್ ಎಸ್ಟೇಟ್ ಯಜಮಾನ್ರನ್ನ ಧರ್ಮರಾಯ ಅಂತಾರೆ. ಅದ್ರಾಗ ಅನುಮಾನವೇ ಇಲ್ಲ ಬುದ್ಧಿ. ಅವರು ಪರಂಪರೆಯಾಗಿ ಕೋಟ್ಯಾಧೀಶ್ವರ. ನಾವು ಪರಂಪರೆಯಾಗಿ ಬಡವರು, ಅಷ್ಟು ಮಾತ್ರ ನಂಗೆ ಗೊತ್ತು ಬುದ್ಧಿ. ಯಜಮಾನ್ರೆ, ನಿಮ್ಮ ಸ್ಥಿತಿ ನೋಡಿದ್ರೆ ಸಹಾಯ ಮಾಡೋಣ ಅನ್ಸುತ್ತೆ. ಅಯ್ಯೋ ಬ್ಯಾಡಿ ಬುದ್ಧಿ, ನಮ್ ದಣಿಗದ ಇದೀನಿ. ನಮ್ಗೆ ಯಾತ್ರದ್ದು ಕೊರತೆ ಇಲ್ಲ ಬುದ್ಧಿ. ನಂಬಿಕಸ್ತು ಕೆಲಸಗಾರ. ಗುಡ್ ಗುಡ್. ಕಮ. ಯಾರ್ ತಾತ ಇವರೆಲ್ಲ? ಅವರೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ಹೇಳಿ ಹೇಳಿ. ಹಾಯ್. ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದಲ್ಲ? ತುಂಬಾ ಚೆನ್ನಾಗಿದೆ. ಸುರೇಶ್, ನಾವು ಕರಾಟೆ ಸ್ಟೂಡೆಂಟ್ಸ್ ಐಸ್ ಕ್ರೀಮ್ ತಿನ್ಬಾರ್ದಂತೆ ಡ್ಯಾಡಿ ಹೇಳ್ತಿರ್ತಾರೆ. ನಿಮ್ಮಪ್ಪ ಎಲ್ಲ ಹೇಳ್ತಾರೆ. ಸರ್, ಸುರೇಶ್ ನೀವೇನಾ? ಹೌದು. ಕರಾಟೆ ಮಾಸ್ಟರ್ ಕರೀತಿದ್ದಾರೆ. ಸುರೇಶ್, ನಾನು ಇಲ್ಲಿದ್ದೀನಿ ಅಂತ ಡ್ಯಾಡಿ ಹೇಳ್ಬೇಡಿ, ಬೇಗ ಬರ್ಬೇಕು. ಸರಿ ಸರಿ, ಇಲ್ಲೇ ಇದ್ಬಿಡು. 1 ನಿಮಿಷದಲ್ಲಿ ಬಂದ್ಬಿಟ್ಟು. ಬೇಗ. ಕಾರ್ನಲ್ಲಿ ಕೂತಿದ್ದಾರೆ ನೋಡಿ. ನಾನೇ ಮಾಸ್ಟ್ರು. ಅಯ್ಯೋ ಬಸವಲಿಂಗ. ಬಸವಲಿಂಗ.
ಶಿವಲಿಂಗ. ಮದುಮೇಶಿ ಪೆಟ್ರೋಲ್ ತೆಗಿ, ಪೆಟ್ರೋಲ್ ತಲೆ ಮೇಲೆ ಹಾಕು, ರೇಟ್ ಜಾಸ್ತಿ ಆದ್ರೂ ತಂದಿದ್ದೀವಿ. ಭಂಡಾರಿ ಪಟ್ನ ತೆಗಿ, ಪಟ್ನ ಈರುಳ್ಳಿ ಹೆಂಗಿಡ್ತಾ ಇದೆ ನೋಡು, ಅಲ್ಲಿ ನೋಡು. ನಿನಗಿದೇ ಗತಿ ಆಗೋದು, ನಿನಗಿದೇ ಗತಿ ಆಗೋದು. ನಾವು ಕೇಳಿದ್ದ 2 ಲಕ್ಷ ರೂಪಾಯಿ ನೀ ತಂದ್ಕೊಟ್ಟ ಹೋದ್ರೆ ನಿಂಗೆ ಸುಡ್ತೀವಿ. ಇದಕ್ಕಾದ್ರೆ ಪೆಟ್ರೋಲ್ ಆಗಿದ್ದು, ನಿಂಗೆ ಪೆಟ್ರೋಲ್ ಹಂಗೆ ಸುಡ್ತೀವಿ. ತಂದು ಕೊಡ್ತೀಯಾ? ತಂದ್ಕೊಡ್ತೀನಿ. ಹೇಗೋಗ್ಲಿ, ಹೋಗೇನು ಇಲ್ಲ. ನಿನ್ ಮೋಸ್ಟೇಕಲ್ಲಿ ನಾ ತಂದಿದ್ದೀವಿ. ತಗೋ 2 ಲಕ್ಷ. ಒಂದು ಅಕ್ಟೋಬರ್ 2 ಗಾಂಧಿ ಜಯಂತಿ ಡೇ. ಇಟ್ಸ್ ವೆರಿ ಗುಡ್ ಡೇ. ಅದಲ್ಲ ಡ್ಯಾಡಿ, ಅಕ್ಟೋಬರ್ 2 2 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನನ್ ಮುಗಿಸೇ ಬಿಡ್ತಾರಂತೆ ಡ್ಯಾಡಿ. ಅವ್ರು ನನ್ ಫ್ರೈ ಮಾಡ್ಬಿಡ್ತಾರೆ ಡ್ಯಾಡಿ. Don't become dry. Come on, my sonny, come on. ನೀರ್ ಹಾಕಾಯ್ತು. ಬರೇ ಎಸ್ಟೇಟ್ನೇ ನೋಡ್ತಾ ಇದ್ದೀರಾ. ಎಸ್ಟೇಟ್ ನೋಡಿದಿರೋ ಕೆಲ ಜನಗಳನ್ನು ಹಾಗೂ ತಮ್ಮ ಅಕ್ಕಪಕ್ಕದವ್ರ ಮೇಲೂ ನಿಗಾ ಇಡಬೇಕು ಬುದ್ಧಿ. ಒಂದ್ ವಾರದಿಂದ ಯಾರೋ ಎಸ್ಟೇಟಿನ ಮಾಲೀಕರು ಅಂತ ಹೇಳ್ಕೊಂಡು 4 ಜನ ನನ್ನ ಹತ್ರ ಬಂದು ತಮ್ಮ ಬಗ್ಗೆ ಇಲ್ಲಿಸಲದ ಪ್ರಶ್ನೆಗಳನ್ನ ಕೇಳಿ ದುಡ್ಡು ಕೊಡೋಕ್ ಬಂದ್ರ ಬುದ್ಧಿ. ನಾನು ಈಸ್ಕೊಳ್ಳದೆ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿ ಖಾಲಿಗೆ ಬುದ್ಧಿ ಹೇಳೋಂಗ್ ಮಾಡಿದೆ. ಅವ್ರು ಯಾರೋ ನಂಗೆ ಗೊತ್ತಿಲ್ಲ ಬುದ್ಧಿ. ಆದ್ರೆ ಅವ್ರಾಡೋ ಮಾತು, ನಡೆಯೋ ನಡಿಗೆ, ನೋಡೋ ನೋಟ ನಂಗೆ ಯಾಕೋ ಅನುಮಾನ ಬಂತು ಬುದ್ಧಿ. ಎಸ್ಟೇಟಿಗೆ ದೇವರಿದ್ದ ನಂದಾದೀಪ, ಅದರಿಂದ ಸಾವಿರಾರು ಕುಟುಂಬಗಳು ವಲೆಗಳು ಉರಿತಾ ಇವೆ. ಅದು ಯಾವ ಕಾಲಕ್ಕೂ ಆರಬಾರ್ದು ಬುದ್ಧಿ. ಇದನ್ನೆಲ್ಲ ಹೇಳೋ ಯೋಗ್ಯತೆ ನಂಗಿಲ್ಲ. ಗೌರವಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಓಸಿ ತಮ್ಮ ಜೀವದ ಮೇಲೆ ನಿಗಾ ಇರ್ಲಿ ಬುದ್ಧಿ. ತಿಮ್ಮಜ್ಜ, ನಮ್ಮ ಎಸ್ಟೇಟ್ ನಲ್ಲಿ ರಾತ್ರಿ ಹೊತ್ತು ನಮಗೆ ಗೊತ್ತಿಲ್ಲದೆ ಎಷ್ಟೋ ದುಷ್ಟ ಮೃಗಗಳು ಓಡಾಡ್ತಿರ್ತವೆ. ಅಕಸ್ಮಾತ್ ಅವ ನಮ್ಮ ಕಣ್ಣಿಗೆ ನಿಮ್ಮ PMS ಮಾಲಾ ಇದಾರಲ್ಲ, ಅವರು ನಿಮ್ಮ ಮೇಲೆ ಇಟ್ಟಿರಕ್ಕಂತ ಒಂದು ಶ್ರದ್ಧೆ, ಅದನ್ನ ನಾನು ನಿಮ್ಮೆದ್ರಿಗೆ ಹೋಗ್ಲೇಬೇಕಾಗಿಲ್ಲ. ತಮಾಷೆಗೆ ಆಕೆನ್ ಟೆಸ್ಟ್ ಮಾಡಿದೆ. ಆ ಟೆಸ್ಟ್ ನಲ್ಲಿ ನಾನೇ ಸೋತ್ಬಿಟ್ಟೆ ನೋಡಿ. ಸಿ. ಈಗ ನೀವು ಬಂದ ವಿಷಯ, ನೀವೇನೋ ಒಂದು ದೊಡ್ಡ ಫ್ಯಾಕ್ಟರಿನ ಓಪನ್ ಮಾಡ್ತೀರಿ ಅಂತ ವಿಷಯ ಕೇಳಿದೆ. ಇರೋ ಹೆಸರು, ಗೌರವ, ಘನತೆಯಲ್ಲಿ ನಾವು ನಿಮ್ ಜೊತೆ ಪಾರ್ಟ್ನರ್ಸ್ ಆದ್ರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡ್ತೀವಿ. ನನಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಷ್ಟ ಇಲ್ಲ ನೋಡಿ. ಇನ್ನೊಂದ್ಸಲ ಯೋಚನೆ ಮಾಡಿ, ಆಮೇಲೆ ಹೇಳಿ. ಇದರಲ್ಲಿ ಯೋಚನೆ ಮಾಡುವಂತದ್ದೇನಿಲ್ಲ. ನಾನು ಯಾವುದೇ ಮಾಡಿದ್ರು ಒಂದು ನಿರ್ಧಾರವಾಗಿ ಮಾಡೋದು. ಈ ಪಾರ್ಟ್ನರ್ಶಿಪ್ ವಿಷಯ ಒಂದು ಬಿಟ್ಬಿಟ್ಟು ಆಸ್ ಅ ಫ್ರೆಂಡ್, ಆಸ್ ಅ ಗೆಸ್ಟ್ ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಯು ಆರ್ ಆಲ್ವೇಸ್ ವೆಲ್ಕಮ್. ಸಾರಿ, ನಿಮ್ಗೆ ತೊಂದರೆ ಕೊಟ್ಟು. ಬರ್ತೀನಿ. ನಮಸ್ಕಾರ. 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 ನಾನು ಬಹಳ ವರ್ಷಗಳಿಂದ ಕಷ್ಟಪಟ್ಟಿರುತ್ತಿದ್ರು ಇವನೇ ಇರ್ಬೋದು. ಆಲ್ರೈಟ್, ಇದನ್ನ ಹೇಗಾದ್ರೂ ಕಂಡುಹಿಡಿಯಲೇಬೇಕು. ಆವತ್ತು ಆಯ್ಸ್ ಹಾಲ್ ಹತ್ರ ನನ್ನನ್ನ ಬಿಟ್ಟು ಸುಮ್ನೆ ಹೊರಟೋದೆ. ಸರಿ, ಒಂದು ನಿಮಿಷ ಬಂದ್ಬಿಡ್ತೀನಿ ಅಂತ. ಇವತ್ತು ನೋಡಿದ್ರೆ ಹೀಗೆ ಕೂತಿದೀಯಾ? ನನ್ ಪೊಸಿಷನ್ ನಿಂಗೆ ಅರ್ಥ ಅಲ್ಲ. ಏನ್ ನಿನ್ ಪೊಸಿಷನ್? ಅವತ್ತು ಐಸ್ ಕ್ರೀಮ್ ಸ್ಟಾಲ್ 4 ಜನ ಕರ್ಕೊಂಡು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? 2 ಲಕ್ಷ ರೂಪಾಯಿ ಕೇಳಿದ್ರು. ಕೊಡಲ್ಲ ಅಂತ ಹೇಳಿದ್ಗೆ ಚೆನ್ನಾಗಿ ಹೊಡೆದಾಕ್ಬಿಟ್ರು. 4 ಜನ? ನಾನು ನಮ್ ತಂದೆ ಹತ್ರ ಕೇಳಿದೆ, 2 ಲಕ್ಷ ರೂಪಾಯಿ ಕೊಡಿ ಅಂತ. ನಮ್ ತಂದೆ ಕೊಡಲ್ಲ ಅಂತ ಹೇಳ್ಬಿಟ್ರು. ಇವತ್ತು ಅವ್ರು ಬರ್ತಾರೆ, ನನ್ ಪೆಟ್ರೋಲ್ ಹಾಕದೆ ಸುಟ್ಟ ಹಾಕ್ಬಿಡ್ತಾರೆ. ನಿನಗೆ ಧೈರ್ಯ ಇಲ್ಲ, ಅದು ಗೊತ್ತಿದೆ. ನಮ್ ಡ್ಯಾಡಿ ಕೊಟ್ಟಿರೋ ಟ್ರೈನಿಂಗ್ ನಲ್ಲಿ 4 ಜನ ಏನು 40 ಜನನು ಹೊಡಿಬಹುದಾಗಿತ್ತು. ಬಿಟ್ಟು ಬಂದಿದೆಯಲ್ಲ ಸುರೇಶ್. ನಾನಾಗಿದ್ದಿದ್ರೆ ಎಲ್ಲಾರು ಫ್ಲಾಟ್ ಮಾಡ್ಬಿಡ್ತಿದ್ದೆ ಗೊತ್ತಾ? ಕೊಡ 2 ಲಕ್ಷ ರೂಪಾಯಿ. ಏಯ್, ಯಾರು ನೀವೆಲ್ಲ? ನೀ ಕೊಡ್ತೀಯ 2 ಲಕ್ಷ ರೂಪಾಯಿ? ಕೊಡ್ತೀನಿ ಬಾ.
ನಮಸ್ಕಾರ. ನಾವೇನ್ ರೌಡಿಗಳ ಸರ್? ನಾವು ನಿಮಗೆ ಸ್ಟೂಡೆಂಟ್ಸ್. ನಾವೇ ನಿಮ್ಮನ್ನ ಹೊಡೆಯಕ್ ಬರ್ಲಿಲ್ಲ. ನಿಮ್ ತಂದೆನೇ ಹೇಳಿದ್ರು ನನ್ನ ಮಗನ್ ಧೈರ್ಯ ಬರ್ಲಿ ಹೊಡೆಯಿ ಅಂತ. ಗೊತ್ತಾಯ್ತೇನೋ? ಬಿಟ್ಬಿಡಿ ಸರ್, ಬಿಟ್ಬಿಡಿ. ನಿಮ್ಮ ಅಪ್ಪ ಮಾಡಿ ಕೆಲಸ. ಹೋಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸುರೇಶ್, ಇವತ್ತು ತುಂಬಾ ಚೆನ್ನಾಗಿ ಫೈಟ್ ಮಾಡ್ಬಿಟ್ಟೆ. ಫ್ಯಾಂಟಾಸ್ಟಿಕ್, ವೆರಿ ಗುಡ್. ಸಾಗಿದೆ ಜೀವನ ವಾಹಿನಿ, ತೇಲಿದೆ ಪ್ರೀತಿಯ ಸಿರಿದೋಣಿ, ರೋಮಾಂಚೈ ಮೋಹಗಾನ, ಸಂಗಾತಿ ಮಿಲನ ಬೃಂದಾವನ. ಸಾಗಿದೆ ಜೀವನ ವಾಹಿನಿ, ತೇಲಿದೆ ಪ್ರೀತಿಯ ಸಿರಿದೋಣಿ, ತೇಲಿದೆ ಪ್ರೀತಿಯ ಸಿರಿದೋಣಿ. ಜಲಪಾತ ನುಡಿಸಿದೆ ಸಂಗೀತ, ಕ್ಷಣ ಕ್ಷಣ ಸಮಾಗಮ ಒಡನಾಡುತ್ತ ಅರಳಿದ ಅನುರಾಗ ನಡೆಸಿದೆ ಸಂಪ್ರೀತ, ಜನನ 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 ತನುಮನ ನಿರಂತರ ಹಿತವಾಗುತ್ತ ಬೆಳ್ಳಕ್ಕಿ ಸಾಗಿ ಪಲ್ಲಕ್ಕಿ ತೂಗಿ, ಬೆಳ್ಳಕ್ಕಿ ಸಾಗಿ ಪಲ್ಲಕ್ಕಿ ತೂಗಿ, ಎಂದೆಂದು ಸಂತೋಷ ಮೇರೆ ಮೇರೆ ಆಸೆ ತೋರಿ ನೋಡಿ ಬಂತು ಪ್ರೇಮ. ಸಾಗಿದೆ ಜೀವನ ವಾಹಿನಿ, ತೇಲಿದೆ ಪ್ರೀತಿಯ ಸಿರಿದೋಣಿ, ತೇಲಿದೆ ಪ್ರೀತಿಯ ಸಿರಿದೋಣಿ. ಅನುದಿನ ಜೊತೆಗಾರ ಬೆರೆಯಲು ಆನಂದ, ಮಾತು ಮೌನ ಹೊಂದಿಕೊಂಡು ಸಿಹಿ ಸಂಪದ, ಹರೆಯದ ಸಂಚಾರ ಮೆರೆಯಲು ಆಮೋದ, ಪ್ರೀತಿ ನೀತಿ ಕೂಡಿ ಸಾಗಿ ನಿಜ ಅನುಬಂಧ, ಭಾವನೆ ಹಿಗ್ಗಿ ಕಾಮನೆ ಸುಗ್ಗಿ, ಭಾವನೆ ಹಿಗ್ಗಿ ಕಾಮನೆ ಸುಗ್ಗಿ, ನಾವೆಂದು ಸವಿಯೋಣ ಎಳು ಬಿಳು ಬಾದಿಪುರದೆ ನಿನ್ನಂಥ ಪ್ರೇಮ. ಸಾಗಿದೆ ಜೀವನ ವಾಹಿನಿ, ತೇಲಿದೆ ಪ್ರೀತಿಯ ಸಿರಿದೋಣಿ, ರೋಮಾಂಚೈ ಮೋಹಗಾತಿ ಮಿಲನ ಬೃಂದಾವನ. ಸಾಗಿದೆ ಜೀವನ ವಾಹಿನಿ, ತೇಲಿದೆ ಪ್ರೀತಿಯ ಸಿರಿದೋಣಿ, ತೇಲಿದೆ ಪ್ರೀತಿಯ ಸಿರಿದೋಣಿ. ಮದುವೆ
ಮಾಡ್ಕೋತೀನಿ ಬಿಡು. ಮಾಡ್ಕೋತೀರಾ ನನಗ್ ಡ್ಯಾಡಿ? ನಿನಗ ಆಲ್ ರೈಟ್ ಯೋಚನೆ ಮಾಡ. ನಮ್ ಡ್ಯಾಡಿ ಬಂಪರ್ ಮೂಡಲ್ಲಿದ್ದಾರೆ. ಹಲೋ ಮಹೇಂದ್ರ. ಹಲೋ ನಮಸ್ತೆ. ನಮಸ್ಕಾರ ಸರ್. ಬಾರಯ್ಯ ಲೋಕೇಶ. ಸಿಕ್ಕಿದಾಗೆಲ್ಲ ಬಂದ್ಬಿಟ್ಟಿದ್ರಲ್ಲ. ಹೊರಟಿರೋ ಹಾಗಿದೆ. ಹಾಗೆ ನನ್ ಮಗಳ ಜೊತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೆ. ಹೌದಾ? ಏನಿದೆಲ್ಲ ಮಹೇಂದ್ರ, ನಿನ್ನ ಮಗನಿಗೆ ಎಲ್ಲಾ ಹುಡುಗರು ಕರಾಟೆ ಹೇಳ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಇದೆಲ್ಲ ಯಾಕೆ? ಪ್ರಪಂಚ ಜ್ಞಾನವೇ ಇಲ್ವಲ್ಲೋ. ಅಲ್ಲಯ್ಯ, ಮನೆ ಒಳಗೆ ಬೆಳೆದ ಮಗಳಿದ್ದಾಳೆ, ಅವಳಿಗೆ ವರ ನುಡಿಸ್ಬೇಡವಾ? ಅದಕ್ಕೆ ನನ್ನ ಮಗನ್ನ ನಿನ್ನ ಮಗಳಿಗೆ ಕೊಡಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಹೌದಯ್ಯ, ದಿವಸ ಬಹಳ ಚೆನ್ನಾಗಿದೆ ಅಂತೆ ನಮ್ ಶಾಸ್ತ್ರಿಗಳು ಹೇಳಿದ್ರು, ಅದಕ್ಕೆ ಅವ್ರನ್ನು ಕರ್ಕೊಂಡ್ ಬಂದಿದ್ದೀನಿ. ಹೇಳಿ ಶಾಸ್ತ್ರಿಗಳೇ. ಹೌದು ರಾಯರೇ, ಇವತ್ ದಿವಸ ಬಹಳ ಚೆನ್ನಾಗಿದೆ. ಇವತ್ ನಿಶ್ಚಯಿಸೋ ಲಗ್ನ ಎಂದಿಗೂ ನಿಲ್ಲಲ್ಲ. ಬಹಳ ಚೆನ್ನಾಗಿದೆ. ಕವಿತಾ, ನೀನ್ ಸ್ವಲ್ಪ ಒಳಗಡೆ ಇರಮ್ಮ. ಏನ್ ಎಲ್ಲ ನೀವೇ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ನಾನು ಮನೇಲಿಲ್ಲ ಅಂತಿದ್ರೆ ಮಗಳ ಮದ್ವೆನೂ ಮುಗಿಸ್ಕೊಂಡು ನನ್ನ ಮಗಳ ಜೊತೆಲೆ ಕರ್ಕೊಂಡು ಹೋಗ್ಬಿಡ್ತಿದ್ರಿ ಅಲ್ಲ? ಹೆಣ್ಣೆತ್ತವರು ಗಂಡಿಗೋಸ್ಕರ ಪರದಾಡ್ತಾರೆ. ನಿನ್ನ ಮಗಳ ಅದೃಷ್ಟ ಚೆನ್ನಾಗಿದೆ. ನಾವು ಗಂಡು ಕಡೆಯವರು ನಿನ್ನ ಮನೆ ಬಾಗಿಲು ಬಂದಿದ್ದೀವಿ. ಏನ್ ಹೇಳ್ತೀಯ? ನನ್ನ ಮಗಳನ್ನ ನಿನ್ನ ಮಗನ ಕೊಡೋದಕ್ಕೆ ಅವನಿಗೇನು ಕೆಪಾಸಿಟಿ? ನನ್ನ ಮಗನ ಕೆಪಾಸಿಟಿ ಬಗ್ಗೆ ಮಾತ್ರ ನಿಂಗೇನಿದೆ? ಏನ್ ತಿಳ್ಕೊಂಡಿದ್ಯೋ? ಈ ಏರಿಯಾಗಳ ನಾನೇ ದೊಡ್ಡ ಎಸ್ಟೇಟ್ ಓನರ್. ಇರಬಹುದು, ಬೇಕಾದಷ್ಟು ಪ್ರಾಪರ್ಟಿ ಇದೆ. ಇರ್ಲಿ, ನಾಳೆ ಎಲ್ಲದಕ್ಕೂ ಇವನೇ ಯಜಮಾನ. ಆಗ್ಲಿ. ನೋಡ ನನ್ನ ಮಗನ್ನ, ಇವನ್ಗೇನೋ ಕಮ್ಮಿ. ಇಂಥ ಕೋಪಿಸ್ತು ಮಾವ ಮಗ, ನಿಮ್ಮಿಬ್ಬರ ಮಧ್ಯೆ ನನ್ನ ಮಗಳು ಹೇಗೆ ಬಾಳ್ವೆ ಮಾಡೋದು? ಇಟ್ ಈಸ್ ಇಂಪಾಸಿಬಲ್. ಲೋಕೇಶ, ಏನ್ ಮಾತಾಡ್ತಿದ್ಯಾ? ಇಂಥ ಮಹೇಂದ್ರನ ಸಂಬಂಧ ಸಿಕ್ಕೋದು ಬಹಳ ಕಷ್ಟ ಕಣಯ್ಯ. ಮೂರ್ತಿ, ನೀನ್ ಬರೀ ಡಾಕ್ಟ್ರು ಅಷ್ಟೇ, ಇದಕ್ಕೂ ನಿನ್ಗೆ ಯಾವ ಸಂಬಂಧನೂ ಇಲ್ಲ. ಹಿಂಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ ಡಾಕ್ಟ್ರು? ಈ ನನ್ನ ಮಗನಿಗೆ ಹೇಳು, ಇಂಥವನ್ನ ಮಗಳನ್ನ ಲವ್ ಮಾಡಿದನಲ್ಲ, ಇವನ್ ತಲೆ ಕೆಟ್ಟಿದೆ. ಏ ಲೋಕೇಶ, ನನ್ನ ಮೂಡ್ ನಿಂಗೆ ಚೆನ್ನಾಗಿ ಗೊತ್ತಿದೆ. ಒಂದೇ ಮಾತಲ್ಲಿ ಹೇಳ್ಬಿಡು, ಈ ಮದುವೆಗೆ ನಿಂಗೆ ಇಷ್ಟ ಇದೆಯಾ ಇಲ್ವಾ? ನನ್ನ ವಿಷಯ ನಿನಗೆ ಚೆನ್ನಾಗಿ ಗೊತ್ತಿದೆ. ನಾನು ಒಂದೇ ಸರ್ತಿ ಹೇಳೋದು, ನೋ ನೋ ನೋ. ದಟ್ಸ್ ಆಲ್ ರೈಟ್. ಇವನ ಮಗಳಲ್ಲದೆ ಹೋದ್ರೆ ಇವನ ಮಗಳಿಗಿಂತ ಚೆನ್ನಾಗಿರೋ ಹುಡುಗಿನ ನಾನ್ ನಿಂಗೆ ತಂದು ಮದುವೆ ಮಾಡ್ತೀನಿ. ನಡಿಯೋ ನಡಿಯೋ ನಡಿಯೋ. ಇವನ ಮಗಳು ಸುಮ್ಮನೆ. ನೀನ್ ಹೆಣ್ಣು ಕೊಡಲ್ಲ ಅಂದ ತಕ್ಷಣ ಹೇಗೆ ಓಡ್ತಾನೆ? ಬಿಸಿ ರಕ್ತ. ಹೋಗ್ಲಿ, ಎಷ್ಟೇ ಆಗ್ಲಿ ನಿನ್ನ ಮಗ ಅಲ್ವಾ? ಲೈ ಲೋಕೇಶ, ನೀ ಬರೀ ಕರಾಟೆ ಮಾಸ್ಟ್ರು ಅನ್ಕೊಂಡಿದ್ದೆ. ಕರಾಟೆ ಮಾಸ್ಟ್ರು ಹೌದು. ಅದೆಷ್ಟು ಚೆನ್ನಾಗಿ ಆಟ ಮಾಡ್ಬಿಟ್ಯೋ. ನಾನೇ ನಿಜ ಅನ್ಕೊಂಡ್ಬಿಟ್ಟೆ. ಹಲೋ ಸುರೇಶ್. ಹಲೋ ಸರ್. ಏನ್ ಸರ್ ನೀವಿಲ್ಲಿ? ಇಲ್ಲೇ ಒಂದು ಎಸ್ಟೇಟು ಸೇಲ್ಗಿದೆ ಅಂತ ಹೇಳಿದ್ರು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸುರೇಶ್ ಶ್ರೀಮಂತನ ಮಗನಾದ್ರು ಈಸ್ ಎ ಗುಡ್ ಬಾಯ್. ತಂದೆ ಬಗ್ಗೆ ತುಂಬಾ ಗೌರವ ಇದೆ. ನೈಸ್ ಜಾಬ್. ಇಂಥ ಶ್ರೀಮಂತ ಮಕ್ಕಳಿಗೆ ನಯ ವಿನಯ. ಸುರೇಶ್, ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಒಂದು ಗುಡ್ ನ್ಯೂಸ್ ಕೇಳಿದೆ. ನಿನ್ ಮದುವೆ ಅಂತೆ? ಅಲ್ಲಿಂದಲೇ ಬರ್ತಾರ ಸರ್, ಹೆಣ್ ಕೊಡಲ್ಲ ಅಂದ್ಬಿಟ್ರು. ಸುರೇಶ್, ನಿನಗೆ ಹೆಣ್ಣು ಕೊಡದೆ ಇರೋದಕ್ಕೆ ಕಾರಣ ಏನು ಗೊತ್ತಾ? ನಿಮ್ ತಂದೆ ನಡತೆ. ವಾಟ್? ಎಸ್, ನಿಮ್ಮ ತಂದೆ ಮಗಳ ವಯಸ್ಸಿನ ಮಾಲಾ ಜೊತೆ ಚಕ್ಕಂದ ಆಡೋದನ್ನ ಜನ ಆಡ್ಕೋತಾರೆ. ಇಂಥ ವಂಶಕ್ಕೆ ಹೆಣ್ಣು ಕೊಡಬೇಕಾದ್ರೆ ಯಾರಾದ್ರೂ ಯೋಚನೆ ಮಾಡೇ ಮಾಡ್ತಾರೆ. ನಿಮ್ ತಂದೆ ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡಿ. ಮಾಲಾ ನಿಮ್ ತಂದೆನ ಮರಳು ಮಾಡಿ ಆಸ್ತಿನೆಲ್ಲ ಲಪ್ಟಾಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ನಿಮ್ ತಂದೆ ಗುಂಡಿ ತೋಡಿ ನಿನ್ ಕೈಗೆ ಚಿಪ್ ಕೊಡ್ಲಿಕ್ಕೆ ಸಿದ್ಧವಾಗ್ತಾನೆ. ಸುರೇಶ್, ಬಿ ಕೇರ್ಫುಲ್. ನಾನು ಈಸ್ ಕ್ಲವರ್, ಅವನಿಗೆಲ್ಲ ಅರ್ಥ ಆಗುತ್ತೆ. ಬರ್ತೀನಿ ಸರ್. ಆಲ್ ದಿ ಬೆಸ್ಟ್ ಸುರೇಶ್. ಡ್ಯಾಡಿ? ಯಸ್. ಏನಿಲ್ಲ ಡ್ಯಾಡಿ, ಯಾಕೆ ಕೇಳ್ಬೇಕಾಗಿತ್ತು? ಕಮಾನ್ ಸರ್, ಟೆಲ್ ಮಿ ವಾಟ್ಸ್ ದ ಮ್ಯಾಟರ್? ನಂಗೊಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೆ ವಯಸ್ಸಾಗಿದೆ. ಆ ತಂದೆ
ತುಂಬಾ ಒಳ್ಳೆಯವರು. ಆದ್ರೆ ಅವ್ರೊಂದು ಸುಂದರವಾದ ಹೆಣ್ಣಿನ ಜೊತೆಗೆ ಜಾಲಿ ಓಡಾಡ್ತಿರೋದ್ನ ಜನರು ತುಂಬಾ ಕೇವಲವಾಗಿ ಮಾತಾಡ್ತಿದ್ದಾರೆ. ಆವಾಗ ನಮ್ ಫ್ರೆಂಡ್ ಮನ್ಸು ಹೇಗಿರುತ್ತೆ ಹೇಳಿ? ನಿನ್ ಫ್ರೆಂಡು ಅವನೊಬ್ಬ ಸ್ಟುಪಿಡ್. ಹೆತ್ತು ಹೊತ್ತವ್ರನ್ನ ಅರ್ಥ ಮಾಡ್ಕೊಳಕ್ಕಾಗ್ದಿರೋ ಮಗು ಅವನು. ಆಮೇಲೆ ಕರೆಕ್ಟ್? ನಾ ಹೇಳಿ ಸರಿತಾನೆ? ನಮ್ ತಂದೆ ನಿಮಗೋಸ್ಕರ ಈ ಎಸ್ಟೇಟ್ ನಲ್ಲೇ ಮನೆ ಮಾಡ್ಕೊಟ್ಟಿದ್ದಾರೆ. ಆದ್ರೆ ನೀವು ಮಾತ್ರ ಇಲ್ಲೇ ನಮ್ ತಂದೆಯಿಂದಲೇ ಸುತ್ತಾಡ್ತಾ ಇರ್ತೀರ. ಪಾಪ ಸ್ವಲ್ಪ ಕೂಡ ರೆಸ್ಟೇ ಇಲ್ಲ ಅಲ್ಲ ಸುರೇಶ್? ನೀನು ಸಂಧ್ಯಾ, ನೀನ್ ನನ್ ಬಿಟ್ಟು ಹೋದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿದ್ದೀನೋ ಅವನು ಎಂಥ ಪ್ರಶ್ನೆ ಕೇಳ್ಬಿಟ್ಟ. ಸದ್ಯ ಸದ್ಯ ನೀನೇ ಹೇಳು ನಾನಂಥವ್ನ? ಅಮ್ಮನ ಚಿಕ್ಕ ಹುಡುಗಿ, ಅವಳ ಜೊತೆ ನಾನು ಓಡಾಡೋದನ್ನ ಶಿವನು ಸುತ್ತಿ ಬಳಸಿ ಮಾತಾಡು. ನೀನ್ ಯಾಕೆ ಮಾತಾಡ್ತೀಯ? ಯಾಕೆಂದ್ರೆ ಅವನು ಮುತ್ತು ಮಗ. ನಾನು ಸತ್ಯ ಪಕ್ಕದಲ್ಲಿದ್ರೆ ಪ್ರಪಂಚನೇ ಮತ್ತೊಂದು ಕಡೆ. ಅಂದಾಗೆ ಇವತ್ತು ಯಾವ ದಿವಸ? ಪೌರ್ಣಿಮೆ. ಸಂಧ್ಯಾ ಸರಿಯಾಗಿ ಕೂತ್ಕೋ. ಸ್ವಲ್ಪ ಎಷ್ಟೊಂದು ಫೋಟೋ ತೆಗಿತೀರಾ? ತುಂಬಾ ಫೋಟೋ ತೆಗೆದ್ರೆ ಆಯಸ್ ಕಮ್ಮಿ ಅಂತ ದೊಡ್ಡವ್ರು ಹೇಳ್ತಾರೆ. ದೊಡ್ಡವರು ಶತಮಾನಂ ಭವತಿ ಅಂತ ಆಶೀರ್ವಾದ ಮಾಡೋಕೆ ಹೇಳ್ತಾರೆ. 100 ವರ್ಷ ಎಲ್ಲರೂ ಬದುಕ್ತಾರ? ಮಾತಾಡ, ಸರಿಯಾಗಿ ಕೂತ್ಕೊಡು. ಸ್ಮೈಲ್ ರೆಡಿ. ಸಂಧ್ಯಾ, ಮನಸ್ಸಾಕ್ಷಿ ಅನ್ನೋದು ನನ್ನ ಜೀವಂತವಾಗಿ ಸುಡ್ತಾ ಇದೆ.
ತೋಟದ ಬಿಳಿ ಗುಲಾಬಿ ಕಾಣದಾದವು ಬರಿಯ ಮುಳ್ಳು ಉಳಿದು ಹೋಗಿ ಎದೆಯಲಿ ನೋವು ಅಂತರಂಗದಿ ಹುಳು ಬೆಳೆದು ತೊಡಕಿನ ಇರವು ನಿರಾಸೆ ಬೆಂಕಿ ಹೊತ್ತಿ ಉರಿದು ಕನಸಿನ ಅಳಿವು ಸಾವಿರಾರು ಚೇಳು ಕುಟಿಕಿ ಮೈಗೆ ನಂಜು ಮುತ್ತಿದೆ ಅಟ್ಟಹಾಸ ಚಿತ್ತ ಮೆರೆದು ಮಂಗನಂತೆ ಕುಣಿದಿದೆ ನೆನಪೆಂಬುದು ರಂಪವಾಗಿ ಜೀವಭಾವ ಕೊಯ್ದಿದೆ ಬಿಳಿ ಗುಲಾಬಿಯ ಮಾನಸ ರಾಜನ ಬಿಳಿ ಗುಲಾಬಿಯ ಮಾನಸ ರಾಜನ ಈ ಹೃದಯ ನೊಂದಿದೆ ಈ ಹೃದಯ ನೊಂದಿದೆ ಬಾಳ ತೋಟದ ಗುಲಾಬಿ ಕಾಣದಾದವು ಬರಿಯ ಮುಳ್ಳು ಉಳಿದು ಹೋಗಿ ಎದೆಯಲಿ ನಿದ್ದೆ ಬರದೆ ಶಾಂತಿ ಕದಡಿ ಚಿಂತೆ ಹೊಳೆಯ ಕುದಿದಿದೆ ಅಣಕ ಮಾಡಿದೆ ಹುಣ್ಣಿಮೆ ಚಂದ್ರ ನನ್ನ ಮೇಲೆ ಬೆಂಕಿ ಮಳೆಯ ಕಾರಿದೆ ಬಿಳಿ ಗುಲಾಬಿಯ ಮಾನಸ ರಾಜನ ಬಿಳ ಮಾನಸ ರಾಜನ ಈ ಹೃದಯ ಬೆಳೆದಿದೆ ಈ ಹೃದಯ ಬೆಳೆದಿದೆ ಬಾಳ ತೋಟದ ಬಿಳಿ ಗುಲಾಬಿ ಕಾಣದಾದವು ಬರಿಯ ಮುಳ್ಳು ಉಳಿದು ಹೋಗಿ ಎದೆಯಲಿ ನೋವು ಅಂತರಂಗದಿ ಹುಳು ಬೆಳೆದು ತೊಡಕಿನ ಇರವು ನಿರಾಸೆ ಬೆಂಕಿ ಹೊತ್ತಿ ಉರಿದು ಕನಸಿನ ಅಳಿವು ಕನಸಿನ ಅಳಿವು ಕನಸಿನ ಅಳಿವು ಎಕ್ಸ್ಕ್ಯೂಸ್ ಮೀ ಸರ್, ನೀವು ಯಾವುದೋ ಯೋಚನೆ ಇಟ್ಕೊಂಡು ಮಾನಸಿಕ ವೇದನೆ ಅನುಭವಿಸ್ತಿದ್ದೀರಾ. ದಯವಿಟ್ಟು ಸಹಿಸ್ಕೊಳ್ಳಿ. ಬೇರೆ ಯಾವ್ದಾದ್ರೂ ಪ್ರಶಾಂತ ಸ್ಥಳಕ್ಕೆ ಹೋದ್ರೆ
ನಿಮ್ ಮನಸ್ಸಿಗೆ ನೆಮ್ಮದಿ ಸಿಗ್ಬೋದು. ಬನ್ನಿ. ಸರ್, ನನ್ನ ಹೃದಯದಲ್ಲಿ ಬಹಳ ದಿನಗಳಿಂದ ಸುಪ್ತವಾದ ಜ್ವಾಲೆ ಉರಿತಲೇ ಇದೆ. ಅದನ್ನ ನಾನು ನಿಮ್ಮ ಹಾಗೆ ಹೊರಗೆ ಹೇಳ್ಕೊಳ್ಳಾರ್ದೆ ಒಳಗೊಳಗೆ ಇಟ್ಕೊಂಡು ಕೊರಗ್ತಲೇ ಇದ್ದೀನಿ. ಸರ್, ನಾನೊಬ್ಬ ಅನಾಥೆ. ನೀವು ನಡೆಸ್ತಿರೋ ಅನಾಥಾಶ್ರಮದಲ್ಲಿ ಓದ್ಬಂದು ಬಂದವಳು. ನಾನು ಕಾಲೇಜ್ನಲ್ಲಿ ಓದ್ತಿದ್ದಾಗ ಒಬ್ಬ ಹುಡುಗನ್ನ ಮನಸಾರೆ ಪ್ರೀತಿಸಿದೆ. ನನ್ನ ಬಾಳು ಬಂಗಾರವಾಗ್ಬೇಕು ಅಂತ ಆಸೆ ಆಕಾಂಕ್ಷೆ ಎಲ್ಲ ಇಟ್ಕೊಂಡಿದ್ದೆ. ಆದ್ರೆ ವಿಧಿಗೆ ಲಂಚ ಕೊಡೋದನ್ನ ಮರ್ತೋದೆ ಅಂತ ಕಾಣಿಸುತ್ತೆ. ಅದು ನನ್ನ ಜೀವನದಲ್ಲೇ ಬೇರೆ ಹುಡುಗಿ ಜೊತೆ ಚೆಲ್ಲಾಟ ಆಡಿ ಅವಳೆ ಸುಲಭವಾಗಿ ಮನಸ್ಸನ್ನ ಬದಲಾಯಿಸ್ಕೊಂಡ್ಬಿಟ್ರು. ನಾನು ಹೆಣ್ಣು. ಆ ದುಃಖನ್ನ, ಆ ನೆನಪುಗಳನ್ನ ನನ್ನಿಂದ ಮರೆಯೋಕೆ ಆಗ್ತಾನೆ ಇಲ್ಲ. ದುಃಖ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಅದಕ್ಕೂ ನನಗೆ ಅವಕಾಶ ಕೊಡಲಿಲ್ಲ. ಪೇಪರ್ನಲ್ಲಿ ನೀವು ಕೊಟ್ಟ ಅಡ್ವರ್ಟೈಸ್ಮೆಂಟ್ ನೋಡ್ತೀನಿ. ನೀವು ನಡೆಸ್ತಿರೋ ಫ್ರೀ ಹಾಸ್ಟೆಲ್ನಲ್ಲಿ ಬೆಳೆದವ್ ನಾನು. ಸೇವೆ ಮಾಡ್ತಾ ನನ್ನ ದುಃಖನ ಮರೆಯೋಣ ಅಂತ ನಿಮ್ಮ ಹತ್ರ ಪಿಯಾಗಿ ಸೇರಿದೆ. ನಿಮ್ಮ ಒಳ್ಳೆ ನಡತೆ, ಒಳ್ಳೆ ಭಾವನೆ ಸ್ವಲ್ಪವಾಗಿ ನನ್ನ ದುಃಖನ ಮರಿತಾ ಬಂದೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಹೇಗೆ ದುಃಖನ ಮರೆಯೋ ಪ್ರಯತ್ನ ಪಟ್ಟು ಹಾಗೆ ನೀವು ಕೂಡ. ಮಾಲಾ, ಯು ಆರ್ ಗ್ರೇಟ್. ಮನಸ್ಸಿನಲ್ಲಿ ಇಷ್ಟೊಂದು ನಗುತ್ತಾ 3 ಹೊತ್ತು ನನ್ನ ಸೇವೆ ಮಾಡ್ತಾ ಇದೆಯಲ್ಲ, ಗ್ರೇಟ್. ಜೀವನ ಅನ್ನೋ ನದಿ ಅದ್ರೊಂದು ಸುಂದರವಾದ ಹೂ ತೇಲ್ತಾ ಇತ್ತು. ಅದು ಜಾರಿ ಕುದಿಯೋ ನೀನಲ್ಲಿ ಬಿದ್ರೆ ಏನಾಗುತ್ತೆ? ಹಾಗೆ ನಡ್ತಿದ್ದೆ. ನನ್ನ ಸಂಕಟನ ಪರಿಹರಿಸೋದಕ್ಕೆ ಯಾರು ಸಾಧ್ಯವಿಲ್ಲ. ಸರ್, ನೀವು ಊಟನೇ ಮಾಡಲಿಲ್ಲ. ತಗೊಳ್ಳಿ ಸರ್, ತಿನ್ನಿ ಪ್ಲೀಸ್. ಮಾಲಾ, ನೀನ್ ಯಾವ್ದು ಏನಾಗಿದ್ದೆ? ನನ್ನ ತಾಯಿದ್ಯಾ ಅಥವಾ ನನ್ನ ಹೊರಹುಟ್ಟದೊಳಗ್ತೀಯಾ? ಕೊಡು ಕೊಡು. ಏನ್ ಚೆನ್ನಾಗಿದ್ದೀರಾ ಮೇಸ್ಟ್ರುಗಳೇ? 40 ಒತ್ತಲ್ಲಿ ಒತ್ತೇನೇರ್ರಿ? 5 ರೂಪಾಯಿ ನಿಧಿ ಕೊಡು. ನಿಧಿ ಯಾವ್ದ್ರಿ ಅದು? ನಿಧಿ ನಿಮ್ ಕಾಟ ಅದು? ಸತ್ತ ಕೊಡಲ್ವೇನ ಸಂಘ? ಯಾವಾಗ ಸಾಯೋದು? ನಾನ್ ಸತ್ತಲ್ಲಿ ಕೊಡ್ತಾರ ಅವರು? ಬೇಕಾದ್ರೆ ಇವಾಗಲೇ ಸಾಯಿ ಕೊಡಿಸ್ತೀನಿ. ಹಂಗಾರೆ ನಾನೀಗ ಸಾಯ್ಬೇಕು? ದುಡ್ಡು ಬೇಕು ಅಂದ್ರೆ ಸಾಯ್ಬೇಕಪ್ಪ. ಇದು ಒಳ್ಳೆ ಕಾಟ ಆಯ್ತಲ್ಲಪ್ಪ. ತಗೊಳ್ಳಿ. ಆಯ್ತಾಯ್ತು. ಸರಿಯಾಗಿ ಗೊತ್ತಾ? ಕೊಡು ನಿಧಿ 5. ನಿಧಿ ಅದಾವದ್ಲಪ್ಪ ನಿಧಿ. ಕಾಟ ಏನ ನಿನ್ ಕಾಟ? ನನ್ನ ಹತ್ರವೇ ಆಡ್ತಿಲ್ಲ ಹುಡುಗಾಟ. ಮಾಡಿಲ್ವಾ ಸಂಘ ಕಾರ್ಮಿಕರ ಕರ್ಮನಿಕ? ಅದು ಕೊಡು 5 ರೂಪಾಯಿ. ಆ ಸಂಘ ಇವತ್ತ ಹೆರಿಗೆ ಆದ್ರೆ 2000, ಕರ್ಮಕ್ಕೆ 500, ಹೆರಿಗೆ ಆದ್ರೆ 1000. ಮೇಸ್ತ್ರಿಗಳೇ, ನಾನಂತೂ ಈಗ್ಲೇ ಸಹಾಯಕ್ಕಿಲ್ಲ. ಇನ್ನು ನನಗೆ ಹೆರಿಗೆ ಹಾಕೆ ನನಗಿನ್ನು ಮದುವೆನೇ ಆಗಿಲ್ಲ. ಮುಂದೆ ಇಷ್ಟುದ್ದ ಬೆಳೆದ್ ನಿಂತಿದೆ, ಇನ್ನೂ ಮದುವೆ ಆಗಿಲ್ವೇನೋ? ಮಾಡ್ಕೊಳ್ಳೋ, ಮಾಡಿಸ್ತೀನಿ ನೋಡ. ಮದುವೆ ಆದ 1 ತಿಂಗಳು. ಮಗು ಬೇಡ ಅಂದ್ರೆ ಸರ್ಕಾರದವ್ರು ಆಪರೇಷನ್ ಮಾಡ್ತಾರೆ, ಅದಕ್ಕೂ ದುಡ್ಡು ಕೊಡ್ತಾರೆ. ಈ ಮಗು ಬೇಕು, ಹೆರಿಗೆ ಆಗ್ಬೇಕು ಅಂದ್ರೆ ನಮ್ ಸಂಘ ದುಡ್ಡು ಕೊಡುತ್ತೆ. ಎಷ್ಟು ಕೊಡ್ಬೇಕೀಗ? ಎಷ್ಟು? 5 ರೂಪಾಯಿ ಕೊಟ್ಟು ತಗೊಂಡು ಹೋಗಿದ್ದಾರೆ. ಅದ್ರಲ್ಲಿ ನಿಂದು ಬೇರೆ ಸ್ಪೆಷಲ್ ಕೊಡ. ಇದು ಬೇಕಾಟ ಕೊಡಬೇಡ. 5 ರೂಪಾಯಿ ನೋಟ. ಆ ಮೇಸ್ತ್ರಿ ಕಲಿಸ್ತೀನಿ ಇವತ್ತು ನಾನು ಪಾಠ. ನಾವು ಮೇಸ್ತ್ರಿ ಯಾವುದೇ ಯಾವ್ದು ನವನಿಧಿ. ನೀವೆಲ್ಲ ಆಮೇಲೆ ಬನ್ನಿ. ಈ ಬಟ್ಲ ಲೆಕ್ಕ ಚುಕ್ತ ಮಾಡ್ಬೇಕು. ನೀವೆಲ್ಲ ಆಮೇಲೆ ಬನ್ನಿ. ಇದು ಕಾರ್ಮಿಕರ ಕರ್ಬಂದಿದ್ದಂತ ಸಂಘ ಆಗಿದೆ. ಕೈ ಕೊಟ್ಕೊಂಡು ಬಡವರು ಕೈ ಕೊಡ್ತೀವಿ. ಅಯೋಗ್ಯ ನಡಿ. ಇದು ಹೊಸದಾಗಿರೋದು ಯಜಮಾನ ಗೊತ್ತಿಲ್ಲಪ್ಪ. ಯಜಮಾನರು ಗೊತ್ತಿದ್ರೆ ಉದ್ಭವ ಆಯ್ತು ಸಂಘ.
ಬಡವರ ಹತ್ರ ಎಲ್ಲ 5 ರೂಪಾಯಿ ವಸೂಲು ಮಾಡಿದ್ಯಾ? ಮರ್ಯಾದೆ ಅವ್ರ ಹಣ ಕೊಟ್ಬಿಡು, ಇಲ್ಲ ಬೂಕದ ಊತಾಗ್ತೀನಿ ನಿನ್ನ. ಇಲ್ಲ, ವಸೂಲ್ ಮಾಡಿರೋದೆಲ್ಲ ಇಲ್ಲೇ ಇದೆ, ನೀನೇ ತಗೊಂಡೋಗ್ಕೊಡು. ತಂದು ನನ್ನ ನಿಮ್ ಸಂಘಕ್ಕೆ ಮೆಂಬರ್ ಮಾಡ್ಕೊಂಡೇನು? ಇಲ್ವಲ್ಲ. ಮತ್ತೆ ಯಾಕೆ ನಾನು ಪೇಮೆಂಟ್ ಕವರ್ ಎಲ್ಲ 10 ರೂಪಾಯಿ ಕಮ್ಮಿ ಇದೆ? 10 ರೂಪಾಯಿ ಕಮ್ಮಿ ಇದೆಯಾ? ನಿಂಗೆ ಎಣಸ ಬರುತ್ತೆ ನೋಡು. ಎಣಸ ಬರಲ್ಲ, ಮಾಡಲ್ಲ. ಬಂದ್ಬಿಟ್ಟ. ಬಡವರ ಹತ್ರ 5 ರೂಪಾಯಿ ಹೊಡೆದ್ಯಾ, ನನ್ನ ಹತ್ರ 10 ರೂಪಾಯಿ ಸ್ವಿಚ್ ಆಫ್ ಮಾಡ್ತೀಯಾ? ನೋಡು, ಸರಿಯಾಗಿದೆ. ಎಣಸ ನೀನು ಕೂಲಿ ಬೇಯಿಸೋಕ್ ಬರುತ್ತೀವಿ, ನಾ ದುಡ್ಡು ಎಣಸ ಬರುತ್ತೆ. ಸರಿಯಾಗಿಲ್ಲ? ಅದೇ ನಾನು ಕೋಳಿ ಕುತ್ತಿಗೆಗೆ ನಾನು ಕತ್ತಿ ಯಾಕೆ ಪತ್ತೆ ಇಲ್ಲದೆ ಹೋಗ್ತಾ ಇದೆ ಅಂತ ಆವತ್ತಿನ ಯೋಚನೆ ಮಾಡ್ತಾ ಇದ್ದೀನಿ. ಇದುವರೆಗೂ 100 ಕೋಳಿ ಪತ್ತೆ ಇಲ್ಲದೆ ಹೋಗಿದೆ. ಅದನ್ನು ನೀವು ಕದ್ದು ಅದರಲ್ಲಿ ವ್ಯಾಪಾರ ಮಾಡ್ತೀಯ. ಯೋಗ್ಯ ನನ್ನ ಮಗನೇ, ನಡಿ ನಡಿ ಇವತ್ತು ನಡಿ. ನೋಡು, ಅದೇ ಕೊನೆ. ಇನ್ನೊಂದ್ ಸಾರಿ ಏನಾದ್ರು ಈ ರೀತಿ ನೀನ್ ಮೋಸ ಮಾಡಿದ್ಯೋ ಸತ್ಯ ಮಗನೇ. ಇವನೇ ಕುಮಾರ್ ಅಂತ. ಇವತ್ತಿಗೆ ನಮ್ಮ ಅನುಮಾನ ಬಗೆಹರಿತು. ನಾವೇ ಕದೀಮ್ರು ಅಂದ್ರೆ ನಮಗಿಂತ ಕಡು ಮಹೇಂದ್ರ ಅನ್ನೋ ಹೆಸರಿನಿಂದ ಮೆರಿತಾ ಇದ್ದಾನೆ. ಮೊಹಾವು ಇನ್ನು ನಾವು ಎಚ್ಚರಿಕೆಯಿಂದಿರ್ಬೇಕು. ಇವನು ನಮ್ಮನ್ನು ಗುರುತಿಸೋದಕ್ಕೆ ಮುಂಚೆ ನಾವು ಇವನ್ನ ಮುಗಿಸ್ಬಿಡ್ಬೇಕು. ನೋಡ್ದೆ ಕುಮಾರ್, ಬರೀ ಬಂದೂಕ ಹಿಡಿದಲ್ಲಿ ಧೈರ್ಯ ಇರಬೇಕು. ಕೆಲವು ಸಮಯದಲ್ಲಿ ನಮ್ಮ ಎಸ್ಟೇಟ್ ನಲ್ಲಿ ಕಾಡು ಮೃಗಗಳು ಬರೋದುಂಟು. ಅವಕ್ಕಿಂತ ಹೆಚ್ಚಿಗೆ ಮನುಷ್ಯ ಮೃಗಗಳ ಕಾಟ ಜಾಸ್ತಿ. ಆದ್ರಿಂದ ಇವನ್ನೆಲ್ಲ ಜೀವನದಲ್ಲಿ ಎಚ್ಚರಿಕೆಯಿಂದ ಇಟ್ಕೊಂಡಿರ್ಬೇಕು. ಮುಖ್ಯವಾಗಿ ಶೂಟಿಂಗ್ ಕಲಿಯೋದು ಬಹಳ ಮುಖ್ಯ. ಕುಮಾರ್, ನಿಂತ್ಕೋ, ಅವಸರ ಪಡಬೇಡ. ಈಗ ನೀನೇನಾದ್ರೂ ದುಡುಕ ವಿಷಯಂತೂ ನನ್ನ ನಾಶನ ಮಾಡು. ಆತರ ಪಟ್ಟ ಅರ್ಥ ಮಾಡ್ಕೋಬೇಡ. ನಾನೇ ಮಾತಾಡ್ತಿರೋದು. ಅವನ್ನ ಫಾಲೋ ಮಾಡಿ ಅವನ್ನ ಮುಗಿಸ್ಲೇಬೇಕು. ಬಿ ಕೇರ್ಫುಲ್. ಕಾಳಿಂಗ ಹಣ ಸಮೇತ ಬಂದು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ? ಅವಳಪ್ಪನ ಮನೆಗೆ ಎಂತ ತರ್ಬೇಕಾ? ಅವನೆಲ್ಲ ಸಾವುಕಾರ ಹೋಗಿ ಮಾಡ್ಸೋದಕ್ಕೆ. ಅಲ್ಲ, ಅದ್ಯಾವ್ರಂತ ದಣಿಗೆ ಅದೇನಂತ ಮೋಡಿ ಮಾಡೋಲ್ ನೋಡು. ಯಾವಾಗ್ಲೂ ಹಿಂದೆನೆ ಸುತ್ತಾ ಇರ್ತಾರಲ್ಲ. ವಯಸ್ಸಿಗೆ ಬಂದ ಮಗನ್ನ ಮನೇಲಿ ಇಟ್ಕೊಂಡು ಇಂತ ಕೆಲ್ಸ ಕೈಯಾಗವ್ರಲ್ಲ, ದೇವರೇ ಕಾಪಬೇಕು. ಪಾಪ ಸಾವುಕಾರ್ಗೂ ಒಬ್ನೇ ಮಗ. ಇವಳು ಬಂದಿಲ್ ಸೇರ್ಕೊಂಡು ಅವ್ರ ಆಸ್ತಿನೆಲ್ಲ ತಾನ್ ಪಡ್ಕೊಂಡು ಅವರಿಬ್ಬರ ಕೈಗೆ ಚಿಪ್ ಕೊಡ್ತಾಳಸ್ತಿ. ದೇಶದೊಳಗೆ ಇಂಥ ಜನ ಹೆಚ್ಚಾಗಿರೋದಕ್ಕೆ ಕ್ಷಾಮ ಬಂದಿರೋದು. ನಮ್ ತಂದೆ ನಿಮಗೋಸ್ಕರ ಈ ಎಸ್ಟೇಟ್ ನಲ್ಲೇ ಮನೆ ಮಾಡ್ಕೊಟ್ಟಿದ್ದಾರೆ. ನೀವು ಮಾತ್ರ ನಮ್ ತಂದೆಯಿಂದಲೇ ಸುತ್ತಾಡ್ತಾ ಇದ್ರ. ಹಾಗೆ
ನಿನ್ನ ವೇದನೆ ಏನು ಅಂತ ನನಗೆ ಅರ್ಥವಾಗುತ್ತೆ. ಎಲ್ಲ ವಿಚಾರ ತಿಳಿತು. ಮಲ ಹಾಗೆ ಉಪ್ಪು ಹಾಕ್ಬಿಟ್ಟೆ. ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ರಹಸ್ಯ ಮುಚ್ಚಿಡೋದಕ್ಕೋಸ್ಕರ. ಮಲ ಮನಸ್ಸು ನಡ್ಕೊಳ್ಬೇಡ. ದಯವಿಟ್ಟು ನನ್ ಕ್ಷಮಿಸ್ಬಿಡು. ಹೌದು ಮಲ, ಇವತ್ತಿನಿಂದ ಈ ರಹಸ್ಯದ ಗೂಡಿನಿಂದ ನಿನಗೆ ಬಿಡುಗಡೆ. ಸ್ವತಂತ್ರವಾಗಿ ಖುಷಿಯಾಗಿರ್ಬೇಕು, ಯಾವಾಗಲೂ ಇರಬೇಕು. ಜೀವನದಲ್ಲಿ ನಗಬೇಕಮ್ಮ, ನಗಬೇಕು, ನಗುತ್ತಾನೇ ಇರಬೇಕು. ಸುರೇಶ್, ಮೈ ಸನ್, ನೀನಾ ತಮಾಷೆ ಮಾಡ್ತೀಯ? ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್. ಮಿಸ್ಟರ್ ಮಹೇಂದ್ರ, ಮಾಲಾ ನಿರಪರಾಧಿ ಅಂತ ತಿಳಿತು. ಈ ರೂಮಿನ ರಹಸ್ಯ ನನಗ್ ಗೊತ್ತಾಗಬೇಕು. ಕಮಾನ್ ಕಮಾನ್, ನಗ್ಬೇಡ. ಡೋಂಟ್. ಈ ಫೋಟೋಲಿರೋಳು ಯಾರು? ನಿನಗೂ ಇವಳಿಗೂ ಏನ್ ಸಂಬಂಧ? ಯಾಕೆ ಯಾರ ಕಣ್ಣಿಗೂ ಕಾಣ್ದಾಗೆ ಯಾಕೆ ಇದರಲ್ಲಿ ಬಚ್ಚಿಟ್ಟಿದೀಯಾ? ನಾನ್ ಯಾರು? ನನಗೂ ನಿನಗೂ ಏನ್ ಸಂಬಂಧ? ನಿಜವಾಗ್ಲೂ ನಾನು ನಿನ್ ಮಗನ, ಅಥವಾ ನೀನ್ ಆಡ್ತಿರೋ ನಾಟಕದಲ್ಲಿ ನಾನು ಒಬ್ಬ ಪಾತ್ರಧಾರಿನ? ಅದು ಅಲ್ಲದೆ ಇವತ್ತು ರೌಡಿಗಳನ್ನ ಬಿಟ್ಟು ನನ್ನನ್ನು ಕೊಲ್ಸೋಕ್ ಪ್ರಯತ್ನ ಪಟ್ಟೆ. ನಾನ್ ನಿನ್ನನ್ನು ಕೊಲ್ಲಿಸ್ತೀನೇನು? ಏನು ಹೇಳ್ತಾ ಇದೀಯಾ? ಹೌದು, ನಿನಗೆ ಧೈರ್ಯ ಬರಲಿ ಅಂತ ಆಳುಗಳು ಕಳಿಸಿದ್ದುಂಟು. ಆದ್ರೆ ನಿನ್ನನ್ನು ಕೊಲ್ಸೋ ಚಂಡಾಲ್ನೇನು? ಸುರೇಶ್, ಸುರೇಶ್, ಒಬ್ಬ ತಂದೆ ತನ್ನ ಮಗನ್ನ ಕೊಲ್ಲಿಸ್ತಾನೇನೋ? ಏನಂದೆ? ಯಾರೋ 4 ಜನ ನಿನ್ನನ್ನು ಕೊಲ್ಲಕ್ ಬಂದು ನೀನ್ ಅವ್ರ ಜೊತೆಯಲ್ಲಿ ಜಗಳ ಆಡ್ಬಿಟ್ಟು ನನ್ನ ಎದೆಗೆ ರಿವಾಲ್ವರ್ ಹಿಡಿಯೋ ಧೈರ್ಯ ಬಂತಲ್ಲೋ ನಿನಗೆ? ಬೇಷ್, ಇವತ್ತು ನೀನ್ ನನ್ನ ಮಗ ಕೊಡು. ಇವತ್ತು ನೀನ್ ನನ್ನ ಮಗ. ನೀನ್ ಏನಾಗಬೇಕು ಅಂತ ನಾನು ಆಸೆ ಪಡ್ತಿದ್ದೋ ಅದಿವತ್ತು ನೀನಾಗುದೇ. ನಿನ್ನ ಹತ್ರ ಯಾವ ರಹಸ್ಯನೂ ಮುಚ್ಚಿಡಲ್ಲ, ಎಲ್ಲ ಹೇಳ್ಬಿಡ್ತೀನಿ. ಇವಳು ಯಾರು ಅಂತ ಕೇಳಿದೆ ಅಲ್ಲ? ನೀನ್ ಪಕ್ಕದಲ್ಲಿದ್ರೆ ಪ್ರಪಂಚನೇ ಮರ್ತವಿದೆ ಕಡೆ. ಅಂದಾಗೆ ಇವತ್ತು ಯಾವ ದಿವಸ ಹೇಳು? ಪೌರ್ಣಿಮೆ. ನನ್ನ ನೋಡ್ತಾ ನೋಡ್ತಾ ಅದ್ದು ಮರ್ತ್ಬಿಟ್ರಾ? ಹೇಗೆ ನಿನಗೆ ಬಿಳಿ ಗುಲಾಬಿ ಇಷ್ಟನೋ ಹಾಗೆ ನನಗೆ ಪೌರ್ಣಮಿನೂ ಇಷ್ಟ. ಈ ಬಿಳಿ ಗುಲಾಬಿನೂ ಇಷ್ಟ. ನಿಮ್ ಇಷ್ಟ ನನ್ನ ಕಷ್ಟ ರೀ. ನೋಡಿ ನೋಡಿ, ಮನೆಯಲ್ಲಿ ಮಗು ಒಂದೇ ಮಲಗಿದೆ. ಬನ್ನಿ ಹೋಗೋಣ. ಯಾರು ನೀವಲ್ಲ? ನಾನು ಯಾರು ಅನ್ನೋದನ್ನ ತಿಳ್ಕೊಬೇಕಾದ್ರೆ ಅವಳನ್ನ ಕೇಳು. ಸಂಧ್ಯಾ, ಯಾರೇವನು? ಈತ ರಾಜಶೇಖರ್ ಅಂತ. ಇವನ್ ಜೊತೆಲೆ ನನ್ ಮದ್ವೆ ಗೊತ್ತಾಗಿದ್ದು. ಆಮೇಲೆ ಗೊತ್ತಾಯ್ತು ಇವನು ನೆಡ್ತೆಗೆಟ್ಟವನು ಅಂತ. ನಮ್ಮನೆಯವ್ರು ಈ ಸಂಬಂಧಕ್ಕೆ ಒಪ್ಕೊಳ್ಳಿಲ್ಲ. ಆ ಕೋಪನ್ ಮನಸ್ಸಲ್ಲಿ ಇಟ್ಕೊಂಡು ಯಾರು ಇಲ್ಲಿ ಸಮಯ ನೋಡಿ ನನ್ ಮೇಲೆ ಬಲಾತ್ಕಾರ ಮಾಡಕ್ ಬಂದಿದ್ದ. ಆಗ ನನ್ ಗಲಾಟೆ ಕೇಳಿ ಆ ಗಲಾಟಿನಲ್ಲಿ ತಲೆ ತಪ್ಪಿಸ್ಕೊಂಡು ಓಡ್ ಹೋದ. ನಾನು ಆ ವಿಷಯನೇ ಮರ್ತ್ಬಿಟ್ಟಿದ್ದೆ. ಇವತ್ತೀರಿ ನಾನು ನೋಡ್ತಾ ಇರೋದು. ಆವತ್ತು ತಪ್ಪಿಸ್ಕೊಂಡೋದ್ ಬೇಟೆನ ಇವತ್ತು ದಕ್ಕಿಸ್ಕೊಳಕ್ ಬಂದಿದ್ದೀನಿ.
ಬಿಡ್ರ ಅವನ್ನ, ಅವನು ಬಿಡಿ. ಸ್ಟಾಪ್ ಕುಮಾರ್. ಇವತ್ತಿನವರೆಗೂ ನನ್ನ ಜೀವನದಲ್ಲಿ ನನಗೆ ಸೋಲು ಅನ್ನೋದೇ ಇಲ್ಲ. ನಾನು ಮೋಸಗಾರನೇ, ಕೊಲೆಗಾರನೇ. ಆದ್ರೂ ಇವತ್ತಿನವರೆಗೂ ನಾನು ಯಾರನ್ನು ಕೊಂದಿಲ್ಲ, ಕೊಲ್ಲೋದು ಇಲ್ಲ. ನನಗೆ ಎದುರಾಗ ಬಂದವರ ಸಾವುಗಳಿಗೆ ನಾನೇ ಮೂಲ ಕಾರಣಕರ್ತ. ಇದರಲ್ಲಿ ಒಂದೇ ಒಂದು ಬುಲೆಟ್ ಇದೆ. ವೆರಿ ಗುಡ್. ನಿನ್ನ ಕಣ್ಣೆದುರಿಗೆ ನಿನ್ನ ಹೆಂಡತಿನ ನಾನು ಸಂತೋಷವಾಗಿ ಅನುಭವಿಸೋದನ್ನ ನಿನಗೆ ನೋಡೋದಕ್ಕೆ ಇಷ್ಟ ಇಲ್ಲದೆ ಇದ್ರೆ ನಿನ್ನ ಕೈಯಾರ ನೀನೇ ಸುಟ್ಕೊಂಡ್ಬಿಡು. ನಿನ್ನ ಬುದ್ಧಿವಂತಿಕೆನ ತೋರಿಸೋದಕ್ಕೆ ಪ್ರಯತ್ನ ಪಟ್ರೆ ಅಮ್ಮ ಅಪ್ಪ ಮಗು ನೋಡು, ಈ ಸಿಗರೇಟು ಸುಟ್ಟು ಬೂದಿ ಆಗೋದ್ರೊಳಗೆ ಒಂದು ತೀರ್ಮಾನಕ್ಕೆ ಬಾ. ನಿನ್ನ ತೀರ್ಮಾನ ನನಗೆ ಸರಿ ಹೋದ್ರೆ ನಿನ್ನ ಮಗು ನಿನ್ನ ಹತ್ರ, ನಿನ್ನ ಹೆಂಡತಿ ನನ್ನ ಹತ್ರ. ಎಂತ ಕೆಲಸ ಮಾಡ್ತಿದ್ದೀರಾ ನೀವು? ಇಲ್ಲಿ ನೋಡಿ, ನೀವೇನಾದ್ರೂ ಆ ಚಂಡಾಳನ್ ಸುಟ್ರೆ ನಮ್ಮ ಮಗು ಉಳಿಯುತ್ತೇನ್ರಿ? ಉಳಿಯೋಲ್ಲ ರೀ. ಇಲ್ಲಿ ನೋಡಿ, ನಿಮ್ಮನ್ನ ನೀವು ಸುಟ್ಕೊಂಡ್ರು ಆ ಚಂಡಾಳರು ನನ್ನ ಉಳಿಸ್ತಾರೇನ್ರಿ? ಹಾಳು ಮಾಡ್ಬಿಡ್ತಾರ್ರಿ, ಹಾಳು ಮಾಡ್ಬಿಡ್ತಾರೆ ಏನ್ರಿ? ನಿಮ್ ಕಣ್ ಮುಂದೆನೆ ನಾನು ಹಾಳಾಗೋದನ್ನ ನೋಡೋದಿಕ್ಕೆ ನೀವ್ ಇಷ್ಟಪಡ್ತೀರೇನ್ರಿ? ಇಲ್ಲಿ ನೋಡಿ, ಆ ಚಂಡಾಳರು ನನ್ನ ಹಾಳು ಮಾಡ್ಬಿಟ್ರೆ ನನ್ ಜೀವದಿಂದ ಇರ್ತೀನಿ ಅನ್ಕೊಂಡ್ರ? ಇರೋಲ್ಲ ರೀ. ಇಲ್ಲಿ ನೋಡ್ರಿ, ನಾನು ಇರೋಲ್ಲ ರೀ. ಇಲ್ಲಿ ನೋಡಿ ಅಂದ್ರೆ ಅವರೆಲ್ಲ ಆಟ ತೊಟ್ಟು ಬಂದಿದ್ದಾರೆ. ನಾವು ತಪ್ಪಿಸ್ಕೊಳ್ಳೋಕ್ ಸಾಧ್ಯವೇ ಇಲ್ಲ. ಈಗ ಯಾರ ನನ್ನ ಸುಟ್ಟು ಬಿಡ್ರಿ, ನನ್ ಮಾತ್ ಕೇಳ್ರಿ. ಅರ್ಧ ಕುಂಕುಮದ ಜೊತೆ ಮುತ್ತೈದೆಯಾಗಿ ಹೊಟ್ಟೋಗ್ತೀನ್ರಿ. ನಿಮ್ ತಮ್ಮ ಯಾತಿಗ್ರಿ ನನ್ನ ಸುಟ್ಟು ಬಿಡ್ರಿ. ಅವಕಾಶ ಕಳ್ಕೊಳಕ್ ಬೇಡ್ರಿ. ಸುಟ್ಟು ಬಿಡ್ರಿ, ಸುಟ್ಟು ಬಿಡ್ರಿ. ನಿಮ್ದಿರ್ರಿ, ನನ್ನ ಸುಟ್ಟು ಬಿಡ್ರಿ. ಅವಕಾಶ ಹಾಳು ಮಾಡ್ಬೇಡಿ. ಸುಟ್ಟು ಬಿಡ್ರಿ, ಸುಟ್ಟು ಬಿಡ್ರಿ. ಮಗು ನಾನೇ ಕಾರಣ. ನಿನಗೋಸ್ಕರ, ನನಗೋಸ್ಕರ ತನ್ನ ಪ್ರಾಣನೇ ತ್ಯಾಗ ಮಾಡಿಬಿಟ್ಲು ಕಣೋ. ಸುರೇಶ್, ನಿನ್ನಲ್ಲಿ ನಾನು ಅವಳು ನೋಡ್ತಾ ಇದ್ದೀನಿ ಕಣೋ, ನಿನ್ನಲ್ಲಿ ನಾನು ಅವಳು ನೋಡ್ತಾ ಇದ್ದೀನಿ. ನಿನಗೋಸ್ಕರ, ನಿನ್ನ ಭವಿಷ್ಯಕ್ಕೋಸ್ಕರ ನಾನು ಸತ್ತು ಸತ್ತು ಬದುಕ್ತಾ ಇದ್ದೀನಿ ಕಣಪ್ಪ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಹೋದ್ನಲ್ಲ ಡ್ಯಾಡಿ. ಕೆಲಸ ಮಾಡ್ತಾ ಇದ್ದೆ. ಇದು ಯಾರಿಗೋಸ್ಕರ? ನಿನಗೋಸ್ಕರ ಅಲ್ಲ ಕಣೋ, ನಿನಗೋಸ್ಕರ ಅಲ್ಲ. ಇದು ಯಾರಿಗೋಸ್ಕರ? ಸಂಧ್ಯಾ. ಇನ್ಸ್ಪೆಕ್ಟರ್ ಶೇಖರ್ ಸ್ಪೀಕಿಂಗ್. ನಾಗರಾಜ, ಅರ್ಜೆಂಟ್ ಬಿಳಿ ಗುಲಾಬಿ ಎಸ್ಟೇಟ್ ಬನ್ನಿ. ಲೇ ರಾಜಶೇಖರ,
ಮಹೇಂದ್ರನಾಥ್? ಮಹೇಂದ್ರ ಅಲ್ಲ, ನಿನ್ ಹಳೆ ಕುಮಾರ್. ಲೇ ರಾಜಶೇಖರ, ರಾಜಶೇಖರ ಸದ್ಯ ಸದ್ಯ ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕು ಅಂತಿದ್ದೆ. ಅಷ್ಟು ಬೇಗ ನಿಮ್ ಪ್ರಾಣ ಕೊಟ್ಟು ನನ್ ಕಾಪಾಡಿದ್ರಿ. ಸುರೇಶ್, ಒಂದ್ಸಲ ಅಕ್ಕ ಅಂತ ಕರೀಪ. ಅಕ್ಕ
ರೆಡಿ ರೆಡಿ ಮಾತಾಡಿ ರೆಡಿ. ಸುರೇಶ್ ಸುರೇಶ್ ನಂಗೇನು ಆಗಿಲ್ವಾ? ಹೆದರ್ಕೋಬೇಡ. ಬೇರೆ ತಗೊಂಡು ಬರ್ತೀಯಪ್ಪ. ಹೋಗು ಹೋಗು ಹೋಗಪ್ಪ. ಅಮ್ಮನ ಫೋಟೋ. ಸಂಧ್ಯಾ ಸಂಧ್ಯಾ ಕೊಂದ್ಬಿಟ್ಟೆ. ಇವತ್ತು ಸಂಧ್ಯಾ ಡಾಕ್ಟರ್ಯಾ